ಏನಮ್ಮ ನೀನು ಆಫೀಸ್ ನಿಂದ ಇಷ್ಟೊಂದು ಲೇಟ್ ಆಗಿ ಬಂದ್ರೆ ಈ ಕತ್ಲಲ್ಲಿ ಏನ್ ಮಾಡ್ತೀಯ? ಯಾವನ ನನ್ನ ಹೊತ್ಕೊಂಡು ಹೋಗ್ಬಿಟ್ರೆ ನಗ್ತಿಯಲ್ಲ, ಸಾಕು ಸುಮ್ಮನೆ. ನಾನೇ ಸುಮ್ಮನೆ ಇಟ್ಬಿಟ್ಟಿನ ಹೇಗಿರ್ಬೇಕು ಗೊತ್ತಾ? ನನಗೆ ಸುಮ್ಮನೆ ಕೂತ್ಕೊಂಡಿದ್ಯಾ? ನೋಡ್ತಾ ಇರೋ ನಾನು ಅಯ್ಯೋ ಪಾಪ ಮುಂದೆ ದಯವಿಟ್ಟು ಕಾಪಾಡಿ ಸರ್, ಪ್ಲೀಸ್ ಸರ್. ನೋಡಮ್ಮ, ನಾವಿರೋದೇ ನಿಮ್ಮಂಥವ್ರನ್ನ ಕಾಪಾಡೋದಕ್ಕೋಸ್ಕರ. ಏನೂ ಭಯ ಬಿಡ್ಬೇಡ, ಹಿಂದೆ ಕೂತ್ಕೋ. ಬೇಗ ಹೋಗಿ ಸರ್. ತುಂಬಾ ಕಷ್ಟನಯ್ಯ, ಮೈ ಕೈಯೆಲ್ಲ ನೋವಾಗಬೇಕು. ಸುಖ ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು.
ನೋಡಿ ಮಾ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳಪ್ಪ, ನನ್ನ ಹೊಟ್ಟೆ ಉರಿದ. ಅಯ್ಯೋ ದೇವ್ರೇ. ಸಮಾಧಾನದಿಂದ ನನ್ನ ಮಾತು ಕೇಳಿ, ಶಾಂತಿಯಿಂದ ಇರಿ. ಶಾಂತಿ? ಯಾವ ಶಾಂತಿ ಸರ್? ಆ ಬಾಪೂಜಿ ಸತ್ ದಿನದಿಂದ ಇವತ್ತಿನವರೆಗೂ ಭಾರತೀಯರು ಯಾವತ್ತಾದ್ರೂ ಶಾಂತವಾಗಿದ್ದಾರಾ? ಹೇಳಿ ಸರ್. ಯಾಕೆ ಸರ್ ಸುಮ್ಮನಾಗ್ಬಿಟ್ರಿ? ನಿಂತ್ಕೊಳಕ್ ವೇದಿಕೆ, ಮಾತಾಡಕ್ ಮೈಕ್ ಇಲ್ಲ ಅಂತ ಸುಮ್ಮನಾಗ್ಬಿಟ್ರಾ? ಮಾತಾಡಿ ಸರ್, ಮಾತಾಡಿ. ನಿಮ್ಮ ನೋವು ಏನು ಅಂತ ನನಗೆ ಅರ್ಥವಾಗ್ತಾ ಇದೆ. ನೋಡಿ, ಹೆಣ್ಣು ಅಂತಂದ್ರೆ ನನಗೂ ಗೌರವ ಇದೆ. ಅದಿದ್ರೆ ಇಂತ ಅತ್ಯಾಚಾರ ಆಗ್ತಾ ಇದ್ರು ನಿಮ್ ಸರ್ಕಾರ ಸುಮ್ಮನೆ ಇರ್ತಿತ್ತ ಸರ್? ರಾತ್ರಿ ಆದ ತಕ್ಷಣ ಅದೆಷ್ಟೋ ಇಂತ ಹೆಣ್ಮಕ್ಳ ಜೊತೆಲಿ ಕೆಟ್ಟದಾಗ ಆಟ ಆಡ್ತಾ ಇರೋ ನಿಮ್ಮಂತ ಗಂಡಸರ ಬುದ್ಧಿ ನಮಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಸರ್? ನಮ್ಮ ಮರ್ಮಸ್ಥಾನ ನಿಮ್ಮ ಜನ್ಮಸ್ಥಾನ ಅನ್ನೋದನ್ನ ಮಾತ್ರ ಮರಿಬೇಡಿ. ಹೆಣ್ಣಿನ ಹೊಟ್ಟೆಲೆ ಹುಟ್ಟಿ ಅವಳು ಎದೆ ಹಾಲನ್ನೇ ಕುಡಿದು ಯೌವನಕ್ಕೆ ಬಂದ ನಂತರ ಕೊನೆಗೆ ಅದೇ ಎದೆಗಳ ಜೊತೆ ಆಟ ಆಡ್ತಾರೋ ಇಂತ ಕಾಮಕರನ್ನ ಹಿಡಿದು ಮೊದಲು ಜೈಲಿಗೆ ಹಾಕಿ ಸರ್. ಇಲ್ದೇ ಇದ್ರೆ ಅವ್ರನ್ನ ಹಿಡಿಯಕ್ಕಾಗ್ದಿರೋ ನಾಮರ್ದಗಳು ನಾವು ಅಂತ ಒಪ್ಕೊಳ್ಳಿ ಸರ್. ಗೃಹಮಂತ್ರಿಗಳೇ, ಇದೇ ಜಾಗದಲ್ಲಿ ಇದು 5ನೇ ಸಲ ಅತ್ಯಾಚಾರ ನಡೆದು ಹುಡುಗಿ ಸಾಯ್ತಾ ಇರೋದು. ಮೊದಲನೇ ಸಲ ಅತ್ಯಾಚಾರ ನಡೆದು ಹುಡುಗಿ ಸತ್ತಾಗ ಇದೇ ತರ ಪೊಲೀಸರು ಬಂದಿದ್ರು. 3ನೇ ಸಲ ಸತ್ತಾಗಲೂ ಪೊಲೀಸರು ಬಂದ್ರು. ಈಗ 5ನೇ ಸಲ ಅತ್ಯಾಚಾರ ನಡೆದು ಹುಡುಗಿ ಸತ್ತಾಗ ಪೊಲೀಸರ ಜೊತೆಯಲ್ಲಿ ನೀವು ಬಂದಿದ್ದೀರಾ. ಅತ್ಯಾಚಾರ ಮಾಡಿದ್ ಯಾರು ಅಂತ ಗೊತ್ತಿದ್ರು ನಿಮ್ಮ ಪೊಲೀಸರ ಕೈಲಿ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಸರ್? ಯಾರಪ್ಪ ಅವನು? ಪಿ ನಾಯ್ಡು ತಮ್ಮ ಬಬ್ಲು ನಾಯ್ಡು. ಯಾಕೆ ಸರ್ ಹಾಗೊಬ್ರು ಮುಖ ಒಬ್ರು ನೋಡ್ಕೊಳ್ತಾ ಇದ್ದೀರಾ? ಸಾಕ್ಷಿ ಎಲ್ಲ ಎದುರುಗಳನ್ನೇ ಇದ್ದಾರೆ ಅಂತಲ್ಲ. ಪಾಪ ತನ್ನ ಜೀವನಕ್ಕೆ ಆಸರೆ ಆಗಿರೋ ಮೊಮ್ಮಗಳನ್ನ ಕಳ್ಕೊಂಡಿರೋ ಈ ಅಜ್ಜಿಗೆ ಈಗ ಜೀವನಕ್ಕೆ ಯಾರು ಗತಿ ಸರ್? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಪ್ರಜೆಗಳ ಮೇಲೆ ನೀವಿಟ್ಟಿರೋ ಕಳಕಳಿಯನ್ನ ನೋಡಿ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಈ ಘಟನೆಯಿಂದ ನನಗೆ ದುಃಖವೂ ಆಗ್ತಾ ಇದೆ. ಮೊಮ್ಮಗಳನ್ನ ಕಳ್ಕೊಂಡಿರೋ ಈ ಅಜ್ಜಿಗೆ ಸರ್ಕಾರದ ವತಿಯಿಂದ 1 ಲಕ್ಷ ರೂಪಾಯಿನ ಪರಿಹಾರವಾಗಿ ನಾನು ಕೊಡಿಸ್ತೀನಿ. ಅದೇ ಸಮಯದಲ್ಲಿ ಈ ಅತ್ಯಾಚಾರಕ್ಕೆ ಕಾರಣನಾದ ವ್ಯಕ್ತಿ ಯಾರೇ ಆಗಿರ್ಲಿ, ಅವನನ್ನು ಆದಷ್ಟು ಬೇಗನೆ ಬಂಧಿಸಿ ಅವನಿಗೆ ಶಿಕ್ಷೆ ಕೊಡಿಸೋ ಜವಾಬ್ದಾರಿನೂ ನಂದೇ ಆಗಿರುತ್ತೆ. ಕಮಿಷನರ್ ಸರ್, ಯು ಮಸ್ಟ್ ಟೇಕ್ ಸೀರಿಯಸ್ ಆಕ್ಷನ್ ಅಬೌಟ್ ದಿಸ್. ಮಿಸ್ಟರ್ ಅಶೋಕ್, ಪಿ ನಾಯ್ಡು ತಮ್ಮ ಬಬ್ಲು ಎಲ್ಲೇ ಇದ್ರು 24 ಗಂಟೆ ಒಳಗೆ ಈ ಮಸ್ಟ್ ಬಿ ಬಿಹೈಂಡ್ ದಿ ಬಾರ್. ಎಸ್ ಸರ್. ಸಾಯಂಕಾಲ 7 ಗಂಟೆ ಆದ್ಮೇಲೆ ಎಲ್ರೂ ಬೆಹಿಂದ ಬಾರೆ. ಬಲಗಾಲನ್ನು ತಲೆಯ ಮೇಲಿಟ್ಟು ದೀರ್ಘ ಉಸಿರಾಟ. ಈಗ ನೀವು ಮಾಡಿ ಸರ್ ನೋಡೋಣ. ಬೇಡ, ಇದನ್ನ ನಾನು ಮಾಡಬೇಕು ಅಂದ್ರೆ ಮಿನಿಮಮ್ 1 ವಾರ ಪ್ರಾಕ್ಟೀಸ್ ಮಾಡ್ಬೇಕು. ಇದು ಬಿಟ್ಟು ಬೇರೆ ಆಸನ ಹೇಳು. ಇದ್ರ ಮುಂದಿನದು ಶೀರ್ಷಾಸನ ಸರ್. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮೊದಲು ತಲೆ ಕೆಳಗೆ ಮಾಡಿ. ಹಾ 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 ತಲೆ ಕೆಳಗೆ ಮಾಡ್ಬೇಕಾ? ನೀ ಮಾಡಿ ತೋರ್ಸು. ಇದು ಸರ್ ಯೋಗದಲ್ಲಿ ಶೀರ್ಷಾಸನ. ಇಳಿಸ್ಬೇಡ, ಹಾಗೆ ಇರ್ಬೇಕು. ಯಾಕೆ ಸರ್? ಏನಂದೆ ನೀನು? ಈಗ ತಲೆ ಕೆಳಗೆ ಮಾಡ್ಬೇಕು ಅಂದೆ. ನಾನು ತಲೆ ತೆಗ್ಸ್ಬೇಕಾ? ಕಟಿಂಗ್ ಶಾಪ್ ಅಲ್ಲೇ ತಲೆ ತೆಗ್ಸಲ್ಲ ಸರ್. ಅದು ಕಟಿಂಗ್ ಶಾಪು, ಇದು ಯೋಗ ಕ್ಲಾಸು ಸರ್. ಸಾವಿರಾರು ಜನ ನನ್ನ ಮುಂದೆ ತಲೆ ತೆಗ್ಸ್ಬೇಕಾದ್ರೆ ಈ ಆಸನಕ್ಕೋಸ್ಕರ ನಾನು ತಲೆ ಬಗ್ಸ್ಬೇಕಾ? ಏಯ್, ನೀನ್ ಹೀಗೆ ಇರು. ಹಾ ಬಂದೆ. ಹಾ ಹಾ ಕ್ಯಾಪ್ ತೆಗೆದು ನನಗೆ ಗೌರವ ಕೊಡೋದೇನ್ ಬೇಡ. ಏನು ಬಂದ ವಿಷಯ ಬೊಗಳು. ಅಣ್ಣ, ಅದು ನಿಮ್ ತಮ್ಮ ನೆನೆ ರಾತ್ರಿ ಒಂದು ಹುಡುಗಿನ ರೇಪ್ ಮಾಡ್ಬಿಟ್ಟು ಕೊಲೆ ಮಾಡ್ದ ಅಷ್ಟೇ ತಾನೆ? ರೇಪ್ ಮಾಡೋದು ಮಾಡ್ಸೋದು ನಮ್ಮ ತಲೆ ತಲಾಂತರದಿಂದ ಬಂದ ರೂಢಿ. ಅದನ್ನು ಖುಷಿಯಾಗಿ ಹೇಳು. ಅತ್ಯಾಚಾರಿ ಯಾರೇ ಆಗಿದ್ರು ಕೂಡ್ಲೆ ಅರೆಸ್ಟ್ ಮಾಡುವಂತ ಕಮಿಷನರ್ ನನಗ ಆರ್ಡರ್ ಮಾಡೋಣ. ಸರ್, ನಾನು ಇಳಿಸ್ತೀನಿ ಸರ್. ಹೇಯ್, ನೀನ್ ಹಂಗೆ ಇರು. ಅಣ್ಣ, ಐವಾಶ್ಗೋಸ್ಕರನಾದ್ರು ನಿಮ್ ತಮ್ಮನ ಅರೆಸ್ಟ್ ಮಾಡ್ಬೋದಾ? ನೋ ಚಾನ್ಸ್. ಇನ್ನೂ ಐವಾಶ್ ಮಾಡ್ಬೇಕು ಅಂತಿದ್ರೆ ನೀನು ಸ್ಟೇಷನ್ಗೆ ಹೋಗಿ FIR ಫೈಲ್ ಮಾಡು. ನಾಳೆ ನಾನೇ ನನ್ನ ತಮ್ಮನ್ನ ದ ಗ್ರೇಟ್ ಲಾಯರ್ ಸುಭಾಷ್ ಜೊತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಕೇಸ್ ಅದೇ ಯೋಚನೆ. ಈ ಕೇಸ್ನ ಕ್ರಿಮಿನಲ್ ಲಾಯರ್ ಸುಭಾಷ್ ತಗೊಂಡಿದ್ದಾನೆ ಕಣ. ಆ ನನ್ನ ಮಗ ಎಜುಕೇಟೆಡ್ ಜಸ್ಟಿಸ್ ಇಂದ ಅನ್ಎಜುಕೇಟೆಡ್ ಅಂತ ಪ್ರೂವ್ ಮಾಡಕ್ಕೂ ಹೇಸೋನಲ್ಲ ಕಣ. ಅಷ್ಟಿಲ್ದೆ ಹೋಗಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದೋನ್ನ ಪಿ ನಾಯ್ಡು ಸ್ಪೆಷಲ್ ಫ್ಲೈಟ್ ಕರ್ಸ್ತಾ ಇದ್ದೇನೋ. ಹಾಗಾದ್ರೆ ಆ ಮುತ್ತಿಗೆ ನ್ಯಾಯ ಸಿಗದ ಹಾಗೆ. ಅಲ್ಲಿ ನೋಡ್ರು, ಪಿ ನಾಯ್ಡು ಬಂದ, ನಡ್ರಿ ಹೋಗೋಣ. ಅಲ್ರಿ ಭಾಷಾ, ಮಂದಿ ಎಲ್ಲ ನಿಮ್ಗೆ ಮತ್ತೆ ಕ್ಯಾಕಸ್ ಹುಗಿಯಕತ್ತಾರಲ್ರಿ? ನನ್ನ ಮಗನೇ ಉಗಿತಾ ಇಲ್ಲ ಕಣೋ. ಮತ್ತೆ ಪಂಚಾಮೃತ ಅಭಿಷೇಕ ಮಾಡ್ತಿದ್ದಾರೆ. ಅಭಿಷೇಕನ? ಜನಗಳಿಗೆ ನನ್ನ ಮೇಲೆ ಎಷ್ಟು ಕ್ರೇಜು. ನನಗೆ ಪಬ್ಲಿಸಿಟಿ ಇದೆ ಅಂತ ಗೊತ್ತಾಯ್ತಲ್ವಾ? ಭಾಷಾ, ಇದು ನೆಗೆಟಿವ್ ಪಬ್ಲಿಸಿಟಿ ರೀ. ಯಾವ ಪಾಸಿಟಿವ್ ಪಬ್ಲಿಸಿಟಿ ತಗೊಂಡಿರೋ ನನ್ನ ಮಗನ ಹೆಸರು ಇವತ್ತು ಫ್ರಂಟ್ ಪೇಜ್ ಹೆಡ್ಲೈನ್ಸ್ ಅಲ್ಲಿ ಬರ್ತಾ ಇದೆಯೋ? ನೀವ್ ಹೇಳೋದು ಕರೆ ರೀ. ಇವತ್ತು ಫ್ರಂಟ್ ಪೇಜ್ ನಾಗೆ ವೀರಪ್ಪನ್ನು, ಹರ್ಷದ್ ಮೇಹ್ತಾ, ಇನ್ನು LTT ಪ್ರಭಾಕರ್ ಅಂದು, ಇನ್ನು ಗಾಸಿಪ್ ಕಾಲಮ್ ನಾಗೆ ಹೀರೋದು ಹೀರೋಯಿನ್ದು ಇವ್ರದ್ದು ಬರೋದು ಅಲ್ವಾ? ಮತ್ತೆ ಬಾಬಾ ಇಲ್ಲಿರಲ್ಲ, ಪೊಲೀಸರು ಬಂದ್ರು.
ನಿನಗೆ? ಅಪರಾಧಿ ಸ್ಥಾನದಲ್ಲಿರೋನು 5 ಜನ ಅಮಾಯಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಸಿಗಾಕೊಂಡಿರೋನು. ಅವ್ನ್ ಬಿಡಿಸೋದು ಒಂದೇ, ನಿನ್ ತಾಯಿನ ನಿನ್ ಕೈಯಲ್ಲ ತಲೆ ಹಿಡಿಯೋದು ಒಂದೇ. ಅನ್ಯಾಯನ ನ್ಯಾಯ ಮಾಡಿ ಅಪರಾಧಿನ ನಿರಪರಾಧಿ ಅಂತ ವಾದ ಮಾಡಕ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಹಣ ಸಂಪಾದನೆ ಮಾಡೋದೇ ಮುಖ್ಯ ಆಗಿದ್ರೆ ಅದಕ್ಕೆ ಬೇಕಾದಷ್ಟು ದಾರಿಗಳಿವೆ. ಅದಕ್ಕೆ ನಿನ್ ಮೈ ಮೇಲಿರೋ ಈ ಕರಿಕೊಟ್ಟು ಬೇರೆ ಕೇಡು. ಏಯ್ ತೆಗಿಯೋ ಅದನ್ನ. ಮೊನ್ನೆ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಮೃತಪಟ್ಟ ಮಹಿಳೆಯ ಸಾವಿಗೆ ಈತನೇ ಕಾರಣ ಅಂತ ಮಹಿಳಾ ಸಂಘದವರು ರೊಚ್ಚಿಗೆದ್ದಾಗ ಮಾನ್ಯ ಗೃಹ ಮಂತ್ರಿ ಮೃತಪಟ್ಟ ಮಹಿಳೆಯ ಮನೆಗೆ 1 ಲಕ್ಷ ರೂಪಾಯಿ ನೀಡಿ ಈತನನ್ನ ಬಂಧಿಸುವುದಾಗಿ ಸ್ವತಃ ತಾವೇ ಹೇಳಿಕೆ ಕೊಟ್ಟಿದ್ದಾರೆ ಅಂದಮೇಲೆ ಅವರ ದೃಷ್ಟಿನಲ್ಲಿ, ಜನಗಳ ದೃಷ್ಟಿನಲ್ಲಿ ಈತನು ಎಂತಹ ಮಟ್ಟದಲ್ಲಿದ್ದಾನೆ ಅನ್ನೋದನ್ನ ತಾವೇ ಊಹಿಸಬಹುದು ಯುವರ್ ಆನರ್. ಇಂತಹ ಕಾಮುಕನಿಗೆ ನ್ಯಾಯಾಲಯ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕೇಳ್ಕೊತೇನೆ. ಯುವರ್ ಆನರ್, ಮೈ ಲರ್ನಡ್ ಫ್ರೆಂಡ್ ನನ್ನ ಕ್ಲೈಂಟ್ ನ ಒಬ್ಬ ರೇಪಿಸ್ಟ್, ಅತ್ಯಾಚಾರಿ ಅಂತೆಲ್ಲ ಕೋರ್ಟ್ ಗೋಡೆ ಕಿತ್ತು ಹೋಗೋ ಹಾಗೆ ಕಿರ್ಚಿದ್ರು. ಬಟ್ ವಾಟ್ಸ್ ದ ಯೂಸ್? ಏನ್ ಸಾಧಿಸಿದ್ರಿ? ಐ ಅಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಹಾಕುವಂತ ಮಾತು ನಾನು ಇನ್ನೂ ಶುರು ಮಾಡಿಲ್ಲ ಮೈ ಡಿಯರ್ ಲರ್ನಡ್ ಫ್ರೆಂಡ್. ಯುವರ್ ಆನರ್, ನನ್ನ ಕ್ಲೈಂಟ್ ರೇಪ್ ಮಾಡೋಕ್ಕಾಗ್ಲಿ, ಯಾವೊಂದು ಹೆಣ್ಣಿನ ಜೊತೆ ಸಂಸಾರ ಮಾಡೋಕ್ಕಾಗ್ಲಿ, ದೇರ್ ಇಸ್ ನೋ ಚಾನ್ಸ್ ಅಟ್ ಆಲ್. ವಾಟ್ ಡು ಯು ಮೀನ್? ಐ ಮೀನ್ ಟು ಸೇ ಮೈ ಕ್ಲೈಂಟ್ ಇಸ್ ಇಂಪಾರ್ಟೆಂಟ್. ಇವನೊಬ್ಬ ಕೋಜ, ನಪುಂಸಕ, ನಾಮರ್ದ, ಚಕ್ಕ, ಹಿಜಡ. ಐ ಅಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಶುಡ್ ಬಿ ಓವರ್ ರೂಲ್ಡ್ ಯುವರ್ ಆನರ್. ಐ ಆಮ್ ಸಾರಿ ಟು ಸೇ ದಿಸ್. ಕೆಲವು ದಿನಗಳ ಹಿಂದೆ ನನ್ನ ಕ್ಲೈಂಟು ಓವರ್ ಆಗಿ ಕುಡಿದು ಕಾರ್ ಡ್ರೈವ್ ಮಾಡ್ತಾ ಇದ್ದಾಗ ನೆಲಮಂಗಲದ ಹತ್ರ ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ ಏಟ್ ಆಗಿ ಅದರಿಂದ ಬ್ಯಾಕ್ ಬೋನ್ ಹಾಗೂ ಕಿಡ್ನೀಸ್ಗೂ ಏಟ್ ಆಗಿ ಆತ 15 ದಿವಸ ಹಾಸ್ಪಿಟಲ್ ಇದ್ದ ಅನ್ನೋದಕ್ಕೆ ಇದು ಡಾಕ್ಟರ್ ಕೊಟ್ಟಿರೋ ಮೆಡಿಕಲ್ ರಿಪೋರ್ಟ್. ಆಕ್ಸಿಡೆಂಟ್ ಆಗಿ ಕಂಪ್ಲೇಂಟ್ ಬುಕ್ ಮಾಡಿದ್ದಾರೆ ಅನ್ನೋದಕ್ಕೆ ಸ್ವತಃ RTO ಅವರು ಹಾಗೂ ಇನ್ಶೂರೆನ್ಸ್ ಅವರು ಕೊಟ್ಟಿರೋ ಡೂಪ್ಲಿಕೇಟ್ ಕಾಪೀಸ್. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ ವೆರಿಫೈ. ಡಾಕ್ಟರ್ ಷಣ್ಮುಗ, ನೋಡು ಡಾಕ್ಟ್ರು, ಚಿಕ್ಕ ವಯಸ್ಸಿನ ಹೆಂಡತಿ, ಸುಂದರವಾದ ಮಗಳು ನೀನ್ ಇಟ್ಕೊಂಡಿದ್ವಿ. ನೋಡು, ನಮ್ಮ ಲಾಯರ್ ಸುಭಾಷ್ ಏನ್ ಹೇಳ್ಕೊಡ್ತಾನ ಅದನ್ನ ಕೋರ್ಟಲ್ಲಿ ಹೇಳ್ಬಿಡು. ಇಲ್ಲ ನನ್ ತಮ್ಮ ಎಂಥ ರೇಪಿಸ್ಟ್ ಅಂತ ಗೊತ್ತು ತಾನೆ. ಯುವರ್ ಆನರ್, ಲಾಯರ್ ಹೇಳ್ದಾಗೆ ಇವರೊಬ್ಬ ನಪುಂಸಕ ಅನ್ನೋದನ್ನ ನಾನೀಗಾಗಲೇ ಸರ್ಟಿಫೈ ಮಾಡಿದ್ದೀನಿ. ಇಂಥ ಪರಿಸ್ಥಿತಿಲಿ ಒಂದು ಹುಡುಗಿನ ರೇಪ್ ಮಾಡಿದ್ದಾರೆ ಅಂತಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಮಹಾತ್ಮ ಗಾಂಧಿ ಮೈದಾನದಲ್ಲಿ ನಡೆದಂತಹ ಅತ್ಯಾಚಾರದಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಬಬ್ಲು ನಾಯ್ಡು ಅವರನ್ನು ನ್ಯಾಯಾಲಯವು ನಿರಪರಾಧಿ ಎಂದು ತೀರ್ಮಾನಿಸಿದೆ. ಸುಭಾಷ್, ಸಭಾಷ್. ನೀನ್ ಉದ್ಧಾರ ಆಗಲ್ಲ, ನೀನ್ ಸರ್ವನಾಶ ಆಗೋಗ್ಬಿಡ್ತೀಯ. ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ, ನಿನ್ ಮಕ್ಳು ಮರಿ ಉದ್ಧಾರ ಆಗಲ್ಲ. ನೀವೆಲ್ಲ ಸರ್ವನಾಶ. ಅಪರಾಧಿನ ನಿರಪರಾಧಿ ಮಾಡ್ಬಿಟ್ಟು ನ್ಯಾಯ ದೇವತೆ ಮುಖಕ್ಕೆ ಮಸಿ ಬರೆದ್ಬಿಟ್ಟಿಯಲ್ಲೋ. ನಿನಗೆ ಅಕ್ಕ, ತಾಯಿ, ತಂಗಿ, ಹೆಂಡತಿ, ಮಕ್ಳು ಯಾರೇ ಇಲ್ವಾ? ಟಿಟ್ಟು ಲವರ್ಸ್ ಪಿಕ್ಚರ್ ನಲ್ಲಿ ಅಮಿತಾಬ್ ಬಚ್ಚನ್ ಇದ್ದ ಹಾಗೆ ಇದೆಯಾ? ಅದೇ ಹೈಟು, ಅದೇ ವೆಯ್ಟ್. ಟೋಟಲಿ 9 ಉಲ್ಟಾ ಮಾಡಿದ್ರೆ 6. ಚಕ್ಕ? ಯಾ ರಿಯಲಿ? ಈ ಚಕ್ಕ ಏನ್ ಮಾಡ್ತಾನೆ ಅಂತ ನಿನಗ್ ತೋರಿಸ್ತೀನಿ. ನೀನ್ ಯಾವ ಹುಡುಗಿ ರೇಪ್ ಮಾಡಿದ್ರು ಯಾರು ನಂಬಲ್ಲ. ಜನ ನಂಬಿದ್ರು ಕಾನೂನು ನಂಬಲ್ಲ. ಹಲೋ, ಸುಭಾಷ್ ದೇಶಕ್ಕಾಗಿ ಹೋರಾಡಿದ ಸುಭಾಷ ಅಥವಾ
ದೇಶನೇ ಹಾಳು ಮಾಡಕ್ ಹೊರಟಿರೋ ಸುಭಾಷ. ದೇಶನ ಹಾಳು ಮಾಡೋದಕ್ಕೆ ನಿಂತಿರೋ ಕ್ರಿಮಿನಲ್ ಅಡ್ವೊಕೇಟ್ ಸುಭಾಷ್. ಅಣ್ಣ, ಫೋನಲ್ಲಿ ನಿನ್ ವಾಯ್ಸ್ ಕೇಳಿಸೋ ಬದಲು ಎದುರಿಗೆ ಬಂದು ಪಾದ ತೋರ್ಸು ಗುರುವೆ. ಬಬ್ಲು, 3ನೇ ಫ್ಲೋರ್ ಅಲ್ಲಿರೋ 3 ಕೋಳಿಗಳ ಜೊತೆ ಆಟ ಆಡೋದಕ್ಕಿಂತ 6ನೇ ಫ್ಲೋರ್ ಅಲ್ಲಿರೋ ಸುಮಾರು ಕೋಳಿಗಳ ಜೊತೆ ಆಟ ಆಡಿದ್ರೆ ಇನ್ನೂ ಜಾಸ್ತಿ ಮಜಾ ಸಿಗುತ್ತೆ. ಅಂದ್ರೆ ನೀವ್ ಇದೇ ಹೋಟೆಲ್ ಇದ್ದೀರಾ? ರಿಸೆಪ್ಷನ್ ಇಂದ ಮಾತಾಡ್ತಾ ಇದ್ದೀನಿ. 6th ಫ್ಲೋರ್ ಬರ್ತೀಯಾ? ಸರ್, ನೀವು ಲಿಫ್ಟ್ ಅಲ್ಲಿ ಬರುವಾಗ್ಲೇ ನಾನು 3ನೇ ಫ್ಲೋರ್ ಅಲ್ಲಿ ಜಾಯ್ನ್ ಆಗ್ತೀನಿ. ಓಕೆ ಸರ್? ಎಲ್ಲಿಗೆ? 6ನೇ ಫ್ಲೋರ್ ಅಲ್ಲಿ ಕೋಳಿಗಳಿವೆ ಅಂತೆ, ಅವನ್ನೆಲ್ಲ ಕುಯ್ದು ಆಮೇಲೆ ನಿಮ್ಮನ್ ಕುಯ್ತೀನಿ. ಬರ್ಲಾ? ಬಾಯ್ ಸರ್. ವೆಲ್ಕಮ್. ನಿಮ್ಗೆ ಯಾವ ರೀತಿ ಹ್ಯಾಂಡ್ ನೋಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಅಂದ್ರೆ ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದೆ. ಸರ್, ಒಬ್ಬ ಮನುಷ್ಯ ಗಂಡ್ಸೋ ಇಲ್ಲ ನಾಮರ್ದನೋ ಅಂತ ಪ್ರೂವ್ ಮಾಡಕ್ಕೆ ಡಾಕ್ಟರ್ಗಳಿಗೆ ಮಿನಿಮಮ್ 3 ಗಂಟೆ ಬೇಕು. ಆದ್ರೆ ಕೋರ್ಟಲ್ಲಿ ನೀವು ನಾನ್ ಗಂಡ್ಸು ಅಂತ ಗೊತ್ತಿದ್ದು ನಾಮರ್ದ ಅಂತ 10 ನಿಮಿಷದಲ್ಲಿ ಪ್ರೂವ್ ಮಾಡ್ಬಿಟ್ರಿ ಸರ್. ಸರ್, ಈಗ ನಾನು ಯಾರನ್ನಾದ್ರೂ ಪಬ್ಲಿಕ್ ರೋಡಲ್ಲಿ ರೇಪ್ ಮಾಡಿದ್ರೆ ಯಾವ ಕಾನೂನು ನನ್ನ ಕೇಳಕ್ಕಾಗಲ್ಲ ಸರ್. ಯಾವ ಕಾನೂನು ನನ್ನ ಕೇಳಕ್ಕಾಗಲ್ಲ. ಎಲ್ರಿ ನನ್ನ ತಮ್ಮನ ಮುಖ ಕಾಣಿಸ್ತಿಲ್ಲ ಸರ್. ಅದು 6ನೇ ಫ್ಲೋರ್ ಇಂದ ಕೆಳಗ್ ಬಿದ್ದಾಗ ತಲೆ ಮೊದಲು ನೆಲಕ್ಕೆ ಬಿದ್ದಿರೋದ್ರಿಂದ ಗುರುತು ಸಿಗದ ಹಾಗೆ ತಲೆ ಜಜ್ಜೋಗಿದೆ ಸರ್. ಮಾಮೂಲಿ ಪಿಂಡ ಆಗಿದ್ರೆ ಕಾಯಗಳೆಲ್ಲ ಹದ್ದುಗಳಾಗಿ ಬಂದು ಈ ಪಿಂಡನ ಕುಕ್ಕಿ 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 ತಿನ್ ಖಾಲಿ ಮಾಡಕ್ ಬಿಡ್ತಿದ್ವು. ಪಾಪ ಕಾಲ ಮಾಡತಾನೆ. ನೀನೇ ಒಂದ್ ಕಾಗೆ ಇನ್ನೊಂದ್ ಕಾಗೆ ಯಾಕೆ ಹೋಗ್ತೀಯ? ಬಾ. ನಮಸ್ಕಾರ ಅಣ್ಣ. ಯಾರು ಏನು ಅಂತ ಗೊತ್ತಾಯ್ತಾ? ಇಲ್ಲ, ಆದ್ರೆ ಕೆಲವ್ರ ಮೇಲೆ ನಂಗೆ ಡೌಟ್ ಇದೆ. ಯಾರ ಮೇಲೆ? ಅದೇ ಕೋರ್ಟ್ ಮುಂದೆ 4 ಜನ ಹುಡುಗರು ಎಗರಾಡ್ತಿದ್ರಲ್ಲ, ಅವ್ರ ಮೇಲೆ ನಂಗೆ ಡೌಟ್ ಇದೆ. ಡೌಟು ಅಂತ ಇನ್ನೂ ಇಲ್ಲೇ ನಿಂತಿದ್ಯಲ್ಲೋ. ಫಾಸ್ಟ್ ಹೋಗಿ ಒದ್ದು ಒಳಗೆ ಹಾಕವ್ರನ್ನ. ಇಲ್ಲಿ ನಾಗೇಶ್ ಯಾರು? ನಾನೇ. ಯಾಕೆ? ನವ ಸಮಾಜ ನಿರ್ಮಾಣ ಮಾಡಕ್ ಹೊರಟಿರೋ ಯುವ ಶಕ್ತಿ ನೀನೇನಾ? ಯಾಕೆ ಮಾಡ್ಬಾರ್ದಾ? ಹಾ, ಮಾಡ್ಬೋದು. ಆದ್ರೆ ಸಂಘ ಸಂಸ್ಥೆಗಳ ಹೆಸರನ್ನ ಮುಂದಿಟ್ಕೊಂಡು ಕೊಲೆ ಮಾಡೋದು ಮಾತ್ರ ಮಹಾ ತಪ್ಪು. ಯಾರಿಗೆ ಕೊಲೆ ಮಾಡಿದ್ದು? ನಾಗೇಶ ನೀನೇ ಅಂದ್ಮೇಲೆ ಕೊಲೆನು ನೀನೇ ಮಾಡಿರೋದು. ಹತ್ತ ನಿನ್ನ ಏನ್ ಹುಡುಗನ್ನೆಲ್ಲ ಕರ್ಕೊಂಡೋಗಿ ಹಾಳ್ ಮಾಡ್ತೀಯೇನೋ. ಕಲ್ಲ 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 ಕಲ್ಲ. ಅಯ್ಯೋ, ಬರ್ಬಾರ್ದು ಬರ, ನಿನಗ್ ವಾಂತಿ ಬೇದಿ ಬರ. ಹೇಳ, ಬಾಬುಲು ನಾಯನ್ ಕೊಂದಿದ್ಯಾರು? ಗೊತ್ತಿಲ್ಲ ಸರ್. ಮಕ್ಕಳ ಸ್ಟೇಷನ್ ಮೆಟ್ಲು ಹತ್ತಿದ ತಕ್ಷಣ ಗೊತ್ತಿಲ್ಲ ಅಂದ್ರೆ ಬಿಟ್ಟು ಬಿಟ್ಟಿದ್ದೀರಾ? ಸರ್, ನಿಮ್ಗೆ ಫೋನ್. ಈ ನನ್ನ ಮಕ್ಕಳು ಬಾಯಿ ಬಿಡೋ ತನಕ ಬಿಡಬೇಡ, ಜೀವ ತೆಗೆದು ಬಿಡು. ಯಾರು ಮಾತಾಡೋದು? ಏಯ್, ಇಂಗ್ಲಿಷ್ ಬಿಟ್ಟು ನೆಟ್ ಕನ್ನಡದಲ್ಲಿ ಮಾತಾಡೇ ಚೀನಾಲಿ. ನಾನು ರೀ ಮಾಲಿನಿ. ಅಲ್ಲ ರೀ, ಎಲ್ಲೋ ಗೊತ್ತೋ ಏಟ್ಗಳನ್ನ
ಎಲ್ಲೋ ಗುದ್ದಿ ಸ್ಟಾಮಿನಾ ವೇಸ್ಟ್ ಮಾಡ್ಕೊಳ್ತಿದ್ದೀರಲ್ಲ. ಎಲ್ಲಿಂದ ಮಾತಾಡ್ತಿದ್ಯಾ? ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರೋ ಕೋಕೋ ಕೋಲಾ ಎಸ್ಟಿಡಿ ಬೂತ್ ಇಂದ ಮಾತಾಡ್ತಿದ್ದೀನಿ. ಪಕ್ಕದಲ್ಲಿರೋ ಗಣೇಶ ಟೆಂಪಲ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ. ಅಲ್ಲೇ ಗಮ್ಮ ಕಣ್ಣು ನಿಂತ್ಕೋ, ಬಂದೆ ತಕೊಂಡೋಯ್ತೀನಿ. ಬೇಗ ಬನ್ನಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಅಲ್ಲ ನಿನ್ನ ಅಜ್ಜಿ, ನಾನು ನಿನ್ನೆಲ್ಲೂ ನೋಡೇ ಇಲ್ವಲ್ಲ. ನಿಮಗೆ ಜ್ಞಾಪಕ ಇರುತ್ತೆ. ಫುಲ್ ಎಣ್ಣೆಲಿದ್ದೀರಾ? ಕೋಳಿ ಏನೋ ಚೆನ್ನಾಗೈತೆ. ಪರಿಚಯ ಇದ್ರೆ ಏನು, ಇಲ್ಲದೆ ಇದ್ರೆ ಏನು. ಎಲ್ಗೋಗೋಣ? ಕಬ್ಬನ್ ಪಾಕ್ ಹೋಗೋಣ. ಈ ಕತ್ಲೆಲ್ಲ ಕತ್ಲೇಲ್ ತಾನೇ ಇಂಥ ಕೆಲ್ಸಗಳೆಲ್ಲ ಆಗೋದು. ನಡೀರಿ ಡಾರ್ಲಿಂಗ್. Come on, darling. ನಡೀರಿ ಹೋಗೋಣ, please. You naughty boy. ಎಲ್ಲ ನಿನ್ನ ಅಜ್ಜಿ ಪಾರ್ಕ್ ಅಂತ ಹೇಳ್ಬಿಟ್ಟು ಯಾವ್ದೋ ಬಿಲ್ಡಿಂಗ್ ಹತ್ರ ಕರ್ಕೊಂಡ್ ಬಂದಿದ್ಯಲ್ಲ. ಪಾರ್ಕ್ ಅಲ್ಲಂದ್ರೆ ಮಳೆ ಇರುತ್ತೆ, ಬಿಲ್ಡಿಂಗ್ ಅಲ್ಲಂದ್ರೆ ಮಜಾ ಸಿಗುತ್ತೆ. ಐಡಿಯಾ. ಏನೇ ಗಾಂಚಲಿ ಮಾಡ್ತೀಯಾ? ಥ್ಯಾಂಕ್ಸ್. Mention not. ಕೋರ್ಟ್ನಲ್ಲಿ ನ್ಯಾಯದೇವತೆ ಮುಂದೆ ಏನೆಲ್ಲ ಸುಳ್ಳು ಹೇಳಿ ತಪ್ಪಿಸ್ಕೋಬಹುದು, ಆದ್ರೆ ಈ ಸುಭಾಷ್ ಕೋರ್ಟ್ನಲ್ಲಿ ನೆವರ್. ಪೊಲೀಸ್ ಆಫೀಸರ್ ಅಶೋಕ್ ಸತ್ತೋದ್ನ? ನಾನು ನಿಮ್ಮ ಮುಖ, ನೀವು ನನ್ನ ಮುಖ ನೋಡ್ತಾ ಇದ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ. ನಿನ್ನೆ ರಾತ್ರಿ ಪೊಲೀಸ್ ಆಫೀಸರ್ ಸತ್ರಲ್ಲ, ಅದರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಸರ್, ಪಿ ನಾಯ್ಡು ಅವರು ತಮ್ಮನ ಹತ್ಯೆ ಹಿಂದೆನೆ ಈ ಹತ್ಯೆ ನಡೆದಿರೋದು ನೋಡಿದ್ರೆ ಈ ಎರಡೂ ಕೊಲೆಗಳ ಹಿಂದೆ ಒಬ್ಬನೇ ಕೈವಾಡ ಇದೆ ಅಂತ ಅನ್ಸುತ್ತೆ. ಆಯ್ತಂತೆ ಅನ್ನೋ ಈ ಕಾಗಕ್ಕ ಗೊಬ್ಬಕ್ಕನ ಕತೆ ನನಗೆ ಬೇಡ ರೀ. ಐ ವಾಂಟ್ ಫುಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್. ಸರ್, ಅದು ರೇ, ಹೀಗೆ ಮುಂದುವರೆದ್ರೆ ರಕ್ಷಣೆ ಕೊಡ್ಬೇಕಾದ ನಾವೇ ನಮಗೆ ರಕ್ಷಣೆ ಕೊಡಿ ಅಂತ ಹೈಯರ್ ಆಫೀಸ್ ಹತ್ರ ಹೋಗೋ ಕಾಲ ದೂರ ಇಲ್ಲ. ಕಂಪ್ಲೀಟ್ ರಿಪೋರ್ಟ್ ತಯಾರು ಮಾಡುವಂತ ತಮ್ಮಿರೋ ಪೊಲೀಸ್ ಆಫೀಸರು ನಿಮ್ಮಲ್ಲಿ ಯಾರು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೈ ದ ಬೈ, ವೇರ್ ಇಸ್ ಮಿಸ್ಟರ್ ಎಪಿ ಗೌಡ? ಯೂನಿಫಾರ್ಮ್ ಅಲ್ಲಿದ್ದ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ದ ಅಂತ ಆ MLA ಅರೆಸ್ಟ್ ಮಾಡಿದ್ದಕ್ಕೆ ಸಸ್ಪೆನ್ಷನ್ ಅಲ್ಲಿ ಇದ್ದಾರೆ. ಅದು ನನಗೂ ಗೊತ್ತು ರೀ. ಕತ್ತಲೆ ರಾಜ್ಯದ ದೊರೆಗಳನ್ನ ಬೆತ್ತಲಾಗಿ ಹಿಡಿಯೋ ಕೆಪಾಸಿಟಿ ಇರೋ ಪೊಲೀಸ್ ಆಫೀಸರ್ ಅಂದ್ರೆ ಆ ಗೌಡ ಒಬ್ರೆ. ಲುಕ್, ಅವ್ರು ಎಲ್ಲೇ ಇದ್ರು he should report to me within 24 hours. ಹೌದು, ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಎಷ್ಟು ಕಮಾಯಿ ಮಾಡಿದೆ? ಎಷ್ಟ್ ಕಮಾಯಿ ಮಾಡಿದ್ರು ಅಷ್ಟೇ. ಈ ಬೆಂಗಳೂರಿನಾಗೆ ಜೀವನ ಮಾಡೋದೇ ಕಷ್ಟ ಆಗೋಗ್ಬಿಟ್ಟದೆ. ಹಂಗಾರ ಒಂದ್ ಕೆಲಸ ಮಾಡು, ಯಾವ್ದಾದ್ರು ಒಂದ್ ಹಳ್ಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಡು. ಇವ್ನು ಯಾವನು ಖಾಲಿ ಬಾಟ್ಲು ಉಳಿಸ್ತಾನಲ್ಲ, ಈ ಖಾಲಿ ಬಾಟ್ಲುಗಳೆಲ್ಲ ಉಳಿಸೋವನ್ನ ನೋಡು. ಇವನೆಲ್ಲ ನಮ್ಗೆ ಉಳಿಸಿರ್ತಾನೆ. ಜೋಬಿ ಕೈ ಹಾಕೋ, ಒಂದ್ ಕ್ವಾರ್ಟರ್ಗೆ ಏನಾರು ಕಾಸಿಟ್ಟವನೇನೋ. ಕಳ್ಳರನ್ನಂತೂ ನೀವು ಗುರ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಒಬ್ಬ ಪೊಲೀಸ್ನ ಇನ್ನೊಬ್ಬ ಪೊಲೀಸ್ ಗುರ್ಸಕ್ಕಾಗಲ್ಲ. ನಾನ್ಸೆನ್ಸ್. ಔಟ್. ಕೊಡ್ತಾರೆ. ಕಮಿಷನರ್ ಸ್ಪೀಕಿಂಗ್. ಸರ್, ಕೆಪಿ ಗೌಡ್ರು ಕಬ್ಬನ್ ಪಾರ್ಕಲ್ಲಿದ್ದಾರೆ. ಮಿಸ್ಟರ್ ಗೌಡ. ಸರ್, ಮಿಸ್ಟರ್ ಗೌಡ, ನಾಳೆಯಿಂದ ನೀವು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕು.
ಪುನಃ ಯು ಬಿನ್ ಸಸ್ಪೆಂಡೆಡ್ ಟ್ರಾನ್ಸ್ಫರ್ಡ್ ಅನ್ನಕ್ಕ? ನೋ, ನಾಟ್ ಅಟ್ ಆಲ್. ನನ್ನ 12 ವರ್ಷದ ಸರ್ವಿಸ್ ನಲ್ಲಿ 8 ಬಾರಿ ಸಸ್ಪೆಂಡ್ ಆಗಿದ್ದೀನಿ, 16 ಬಾರಿ ಟ್ರಾನ್ಸ್ಫರ್ ಆಗಿದ್ದೀನಿ. ಬೇಡ ಸರ್, ನಿಮ್ ಡಿಪಾರ್ಟ್ಮೆಂಟ್ ಸಹವಾಸನೇ ನನಗ್ ಬೇಡ ಸರ್. ಸತ್ಯಕ್ಕೆ ಹೋರಾಡೋ ನನಗೆ ಈ ಡಿಪಾರ್ಟ್ಮೆಂಟ್ ನಲ್ಲಿ ನ್ಯಾಯ ಮಾನ ಏನು ಸಿಗೋದಿಲ್ವಲ್ಲ ಸರ್? ಈ ಸಲ ಹಾಗಾಗ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದಕ್ಕೆ ನೀವು ಗ್ಯಾರಂಟಿನಾ? ಲುಕ್ ಮಿಸ್ಟರ್ ಗೌಡ, ಈ ಖಾಕಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಐ ವಿಲ್ ಟ್ರೈ ಟು ಗೆಟ್ ಯು ಫುಲ್ ಪವರ್. ರಿಯಲಿ? ಎಸ್, ಐ ಪ್ರಾಮಿಸ್ ಯು. ಐ ಆಮ್ ರಿಪೋರ್ಟಿಂಗ್ ಬ್ಯಾಕ್ ಟು ಡ್ಯೂಟಿ ಸರ್. ಮಿಸ್ಟರ್ ಗೌಡ, ಸರ್, ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಜನರಿಗೆ ರಕ್ಷಣೆ ಕೊಡಬೇಕಾದ ಆರಕ್ಷಕರಿಗೆ ರಕ್ಷಣೆ ಇಲ್ಲ ಅನ್ನೋ ಮಾತು ಅಶೋಕ್ ಸಾವಿನಿಂದ ಸಾಬೀತಾಗಿದೆ. ಇದು ಅಶೋಕ್ ಹಾಗೂ ಪಿ ನಾಯ್ಡು ತಮ್ಮ ಬಬ್ಲು ನಾಯ್ಡು ಸಾವಿಗೆ ಸಂಬಂಧಪಟ್ಟ ಫೈಲು. ಇವೆರಡೂ ಸಾವು ಆಕಸ್ಮಿಕನ ಅಥವಾ ಪ್ರೀ ಪ್ಲಾನ್ ಮಾಡ್ಯಾರ ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಓಕೆ ಸರ್. ನನಗ್ ಗೊತ್ತಿರೋ ಹಾಗೆ ನನಗೆ ಯಾರೂ ಶತ್ರುಗಳಿಲ್ಲ. ಕೊಲೆ ಹೇಗಾಯ್ತು? ಪೊಲೀಸ್ ಆಫೀಸರ್ ಅಶೋಕ್ ಹಾಗೂ ನಿಮ್ ತಮ್ಮನ್ ಕೊಲೆ ಒಂದ್ರ ಹಿಂದೆ ಒಂದ್ ನಡೆದಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಅಲ್ರಿ ಸಾಹೇಬ್ರ, ಕೇಸು ನಿಮ್ ಕಡೆ ಬಂದೈತೆ, ಇನ್ವೆಸ್ಟಿಗೇಷನ್ ಮಾಡ್ರಲ್ಲ. ಬಾಸ್, ನಮ್ ಪ್ರೋಗ್ರಾಮ್ ಟೈಮ್ ಆಯ್ತು, ನಡ್ರಲ್ಲ ಹೋಗೋಣ. ಥ್ಯಾಂಕ್ಸ್. ಹಾಗಾದ್ರೆ ನೀವು ಹೇಳೋದು ನಿಜಾನಾ? ಅವನಿಗೆ ಹೀಗಾಗಿದ್ ಕರೆಕ್ಟು ಸರ್. ಸ್ವಾಮಿ, ಯಾರು ನೀವು? ಪೊಲೀಸ್. ನೋಡಿದ್ರ ಸರ್, ಅನ್ಯಾಯನ ಪ್ರತಿಭಟನೆ ಮಾಡಿದ್ದಕ್ಕೆ ಇನ್ಸ್ಪೆಕ್ಟರ್ ಅಶೋಕ್ ನಮ್ ಕೊಟ್ಟಿರೋ ಬಹುಮಾನ ಸರ್ ಇದು. ಅಶೋಕ್ ಪಿ ನಾಡು ಚಮಚ ಸರ್. ಅದ್ರಲ್ಲೂ ಅವ್ನ್ ಸತ್ತ ಅಂತ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ರಲ್ಲ, ಏನ್ ಸರ್ ಇದು? ಏನಿದು? ಸಾರಿ ಸರ್, ಈ ಕೇಸ್ ನಾನು ಹ್ಯಾಂಡಲ್ ಮಾಡಲ್ಲ. ಬಟ್ ವೈ? ಈ ಕೇಸ್ ನಲ್ಲಿ ಸತ್ತ ವ್ಯಕ್ತಿಗಳು ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವರು. ಹಾಗಂತ ತೀರ್ಮಾನ ತಗೊಳಕ್ಕೆ ನೀವ್ಯಾರ್ರಿ? ತೀರ್ಮಾನ ಮಾಡಿದ್ದು ನಾನಲ್ಲ, ಅವರಿಬ್ಬರನ್ನ ಕೊಲೆ ಮಾಡಿದ್ದು ನಾನಲ್ಲ. ಅವರನ್ನ ಸಾಯಿಸಿದ್ದು ಈ ಸಮಾಜದಲ್ಲಿ ಅವರಿಂದ ಬೇಸತ್ತ ಒಬ್ಬ ಪ್ರಜೆ. ಅದೇ ಆ ಪ್ರಜೆ, ಐ ಮೀನ್ ಆ ಮರ್ಡರರ್ ಯಾರು ಅಂತ ಕಂಡಿಡ್ಬೇಕಾದ್ದು ನಿಮ್ಮ ಜವಾಬ್ದಾರಿ. ಯಾಕೆ ಕಂಡು ಹಿಡಿಬೇಕು ಸರ್? ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗ್ಲೇಬೇಕು. ಯಾರು ಯಾರನ್ನಾದ್ರೂ ಕೊಲ್ಲಬಹುದು ಅನ್ನೋದಾದ್ರೆ ಲಾ ಅಂಡ್ ಆರ್ಡರ್ ಯಾಕಿರ್ಬೇಕು? ಲಾ ಅಂಡ್ ಆರ್ಡರ್ ಬೇಕು, ಐ ರೆಸ್ಪೆಕ್ಟ್ ಲಾ. ಬಟ್ ಎಲ್ಲಿವರೆಗೂ ಕಾನೂನಿಂದ ಉಪಯೋಗ ಆಗೋರ್ಗು ಮಾತ್ರ. ಆಗ್ಲಿಲ್ಲ, ವಿ ಶುಡ್ ಟೇಕ್ ಅವರ್ ಓನ್ ಡಿಸಿಷನ್ಸ್. ಅಶೋಕ್ ಬಬ್ಲು ನಾಯ್ಡು ಸತ್ತೋದ್ರಲ್ಲ ಹಾಗೆ. ಮಿಸ್ಟರ್ ಗೌಡ, ಮಿಸ್ಟರ್ ಗೌಡ. ಹಲೋ ಮಿಸ್ಟರ್ ಗೌಡ, ನೀನ್ ಇಷ್ಟು ಬೇಗ ಡಿಸಪಾಯಿಂಟ್ ಆಗ್ಬೇಡ. ನೀನ್ ರಿಜೆಕ್ಟ್ ಮಾಡಿರೋ ಕೇಸು ಇನ್ನೂ ಸತ್ತಿಲ್ಲ. ಈಗ ನಿನಗೊಂದು ಕ್ಲೂ ಕೊಡ್ತೇನೆ. ಪ್ರೇಮಾನಂದ್ ಸ್ವಾಮಿ ಅನ್ನೋ ವ್ಯಕ್ತಿ ಇದ್ದಾನೆ, ಅವನ್ನ ನೀನ್ ಟಚ್ ಮಾಡಿದ್ರೆ ಈ ಕೇಸ್ ಬಗ್ಗೆ ಡೀಟೇಲ್ಸ್ ಸಿಗತ್ತೆ. ನೀವ್ಯಾರು ಮಾತಾಡ್ತಾ ಇರೋದು? ಈಗ ನನಗೆ ಅದರ ಅವಶ್ಯಕತೆ ಇಲ್ಲ. ಹಿಂದುಗಡೆಯಿಂದ 3ನೇ ಸಾಲಿನಲ್ಲಿರುವ ಮೊದಲನೇ ಭಕ್ತ. ನಿನಗೆ ವ್ಯಾಪಾರದಲ್ಲಿ ವಿಪರೀತ ನಷ್ಟವಾಗಿದೆ. ಮುಂದಿನ ತಿಂಗಳು ನೀನು ಕೈ ಹಾಕುವ ಕಾರ್ಯ ನೆರವೇರುತ್ತದೆ. ನನ್ನ ಆಶೀರ್ವಾದ ನಿನ್ನ ಮೇಲಿದೆ. ನನ್ನನ್ನು ಪೂಜಿಸು. ಮುಂದುಗಡೆಯಿಂದ 2ನೇ ಸಾಲಿನಲ್ಲಿ 2ನೇ ಭಕ್ತೆ. ಮಗಳೇ,
ನಿನ್ನ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಮಕ್ಕಳಾಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಗಂಡ ಡೈವೋರ್ಸ್ ಕೊಟ್ಟಿದ್ದಾನೆ. ಹೌದು ಸ್ವಾಮಿ. ಭಯ ಬೇಡ, ನನ್ನಲ್ಲಿ ನಂಬಿಕೆ ಇಡು. ಹೋಗಿ ಸ್ನಾನ ಮಾಡಿ ಭಕ್ತಿಯಿಂದ ನನ್ನ ಪೂಜಿಸು. ಓಂ ನಮಃ ಶಿವಾಯ. ಸ್ನಾನ ಮಾಡ್ಕೊಂಡು ಬೇಗ ಬಾಮ್ಮ. ಇಂದಿನ ಕಾರ್ಯಕ್ರಮ ಮುಗೀತು. ತಾವುಗಳೆಲ್ಲ ನಾಳೆ ಬನ್ನಿ. ನಾನು ಬರಲ್ಲ, ನಾನು ಬರೋದಿಲ್ಲ. Stop it! ರೈಲ್ ಪೇಪರ್. ಒಬ್ಬ ಅಡ್ವೊಕೇಟ್ ಕೈಯಲ್ಲಿ ಇನ್ನೇನು ನ್ಯೂಸ್ ಪೇಪರ್ ಇರುತ್ತೆ. ಇವನೊಬ್ಬ ಅಪರಾಧಿ ಅಂತ ಗೊತ್ತಿತ್ತು, ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ ಬಂದಿದ್ದಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ನಾನ್ಯಾಕೆ ನಾಚಿಕೆ ಪಡ್ಬೇಕು? ಇದು ನನ್ನ ವೃತ್ತಿ ಧರ್ಮ. ಅಪರಾಧಿನ ನಿರಪರಾಧಿಗಿಂತ ಪ್ರೂವ್ ಮಾಡೋದಕ್ಕೆ ಪಡ್ಕೊಳ್ಳೋ ನಿಮ್ಮಂಥವ್ರಿಗೆ ವೃತ್ತಿ ಧರ್ಮ ಬೇರೆ ಇದೆಯಾ? ನಿರಪರಾಧಿನ ಅಪರಾಧಿಯನ್ನಾಗಿ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ 4 ಗೋಡೆ ಮಧ್ಯೆ ಎಷ್ಟೋ ಜನಗಳನ್ನ ನಾಯಿ ಹೊಡೆದಾಗ ಹೊಡೆದು ಲಾಕ್ ಅಪ್ ಡೆತ್ ಕೇಸ್ಗಳನ್ನ ಕ್ಲೋಸ್ ಮಾಡಿದ್ದೀರಾ. ಮಿಸ್ಟರ್ ಗೌಡ, ನೀನೊಬ್ಬ ಧರ್ಮರಾಯ ಆಗ್ಬಿಟ್ರೆ ನಿನ್ನ ಕೈ ಕೆಳಗಿರೋರೆಲ್ಲ ಹಾಗೇ ಇರ್ಬೇಕು ಅಂತಿದ್ಯಾ? ಧರ್ಮರಾಯ ಇದ್ ಕಡೆ ದುರ್ಯೋಧನ ಇದ್ದ, ರಾಮ ಇದ್ ಕಡೆ ರಾವಣ ಇದ್ದ, ಗಾಂಧಿ ಇದ್ ಕಡೆ ಗೋಡ್ಸೆ ಇದ್ದ. ಇದು ಬ್ರಹ್ಮ ಸೃಷ್ಟಿ ಮಾಡಿರೋ ಹಿಜಡ ಸಾಮ್ರಾಜ್ಯ. ಅವನಿಗೆ 3 ತಲೆ ಇದ್ದ ಹಾಗೆ ಈ ಖಾದಿ ಕಾಕಿ ಕಾವಿ ಅನ್ನೋ 3 ಬ್ರಹ್ಮಪಿಂಡಗಳಿಗೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟೆ ಹೊರತು ಕರಿ ಕೋಟು ಅನ್ನೋ ಈ 4ನೇ ಪಿಂಡಕ್ಕೆ ಜನ್ಮ ಕೊಡ್ಲಿಲ್ಲ. ಈ ನ್ಯಾಯ ಅನ್ಯಾಯದ ವಿರುದ್ಧ ಹೋರಾಡೋ ಜನಕ್ಕೆ ಜನ್ಮದಾತರು 3 ಜನ, ಖಾದಿ ಕಾವಿ ಕಾಕಿ. ಸೊ ವಿ ಆರ್ ದ ಅಲ್ಟಿಮೇಟ್. ಸಣ್ಣ ಮಗುನಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳವರೆಗೂ ನಾನು ಹಾಕೊಂಡಿರೋ ಈ ಕರಿಕೋಟಿನ ಮುಂದೆ ತಲೆ ಬಾಗಿಸ್ಲೇಬೇಕು.
ದ ಬಾಲ್ ಇಸ್ ಇನ್ ಯೋರ್ ಕೋರ್ಟ್ ನೌ. ನನಗೂ ಸಮಯ ಬರುತ್ತೆ, ಆಗ ನಾನು ಯಾರು ಅಂತ ತೋರಿಸ್ತೀನಿ. Nobody can stop me at that time. Relax. Lock and stop. ಕಳ್ಸಾಮಿ ನನ್ನ ಮಗನೇ. ನಿಮ್ಮಂತವರಿಂದಾನೆ ಕಣ ಈ ದೇಶ ಹಾಳಾಗೋಗ್ತಾ ಇರೋದು. ಆ ಹಚ್ಚೆ ಇಲ್ಲ ನನ್ನ ಮಕ್ಕಳ. ಹೋಗ್ ಸಾಯಿಗೆ ಅವನಿಂದೆ. ಐ ಕ್ಯಾನ್ ಟೈಮ್ ಫಾರ್ ದಿಸ್ ಲಾ ಮೈ ಡೆಟ್. ಏನು ಏನು ಹೇಳೋ ಸರ್, ಈ ಬೇಲಾಡು ಫೇಲ್ ಮಾಡ ಸರ್. ಫೈಲ್ ಮಾಡ್ತಾರೆ. ಇಟ್ಕೋ ಅಪ್ಪ ಪ್ರೇಮಾನಂದ ಸ್ವಾಮಿ, ನಮಸ್ಕಾರ ಕಣಯ್ಯ, ನಮಸ್ಕಾರ. ನಿನ್ನ ನೋಡ್ತಾ ಇದ್ರೆ ಸಿಗದೆ ತೋರಣ ಕಟ್ಟಬೇಕು ಅನಿಸ್ತಾ ಇದೆ. ಹೋಮೋ ಏನೇ ಅದು? ಸುಮ್ನೆ ಇರಿ ಗೃಹ ಮಂತ್ರಿ. ಯಾಕಯ್ಯ ಸುಮ್ನೆ ಇರ್ಬೇಕು? ಯಾಕೆ ಅಂದೆ? ಈ ನನ್ನ ಮಗನಿಗೆ ಕಚ್ಚೆ ಕೈ ಎರಡು ಶುದ್ಧವಾಗಿಲ್ವಲ್ಲ? ಆ ಚಂದ್ರಸ್ವಾಮಿನ ಒಳಗಡೆ ಹಾಕಿದವರು ಹೊರಗಡೆ ಬಿಟ್ಟಿದಾರ? ಇಲ್ಲ. ಏನೋ ನಮ್ ಸುಭಾಷ್ ಬುದ್ಧಿವಂತ ಚಾಣಕ್ಯ ತರದಿಂದ ಇವನ್ನ ಬಿಡಿಸಿ ಹೊರಗಡೆ ಕರ್ಕೊಂಡು ಬಂದಾಯ್ತಲ್ಲ, ಬಿಟ್ಟಾಕು. ಏನಯ್ಯ ಬಿಟ್ಟಾಕೋದು? ನನಗೆ ಓಟ್ ಆಗಿದ್ ಹೆಚ್ಚು ಕಮ್ಮಿ ಜನ ಎಲ್ಲ ಇವನ್ ಭಕ್ತಾದಿಗಳೇ. ನಾನು ಹೊರಗಡೆ ಕಾಲಿಟ್ರೆ ಅವ್ರ ಕಾಲಲ್ಲಿರೋ ತಕೊಂಡು ನನಗ್ ಬಡಿತಾರ ಅಷ್ಟೇ. ನಿನಗೆ ಯಾಕಯ್ಯ ಬಡಿತಾರೆ? ಯಾಕೆ ಅಂದ್ರೆ ಈ ನನ್ನ ಮಗನ ಪಾದ ಮುಟ್ಟಿ ಹೊತ್ಕೊಂಡು ಇವನು ಸ್ವಾಮೀಜಿ ಅಲ್ಲ ದೇವ್ರು ಅಂತ ನಮ್ಮ ವೋಟರ್ಸ್ಗೆ ಬಿಲ್ಡಪ್ ಕೊಟ್ನಲ್ಲ, ಅದಕ್ಕೆ. ಬಸ್ ಈ ಹೋಮ್ ಹಿಂಗೆ ಕಿರ್ಚಾಡ್ತಾ ಇದ್ರೆ ವಿಧಾನಸೌಧಕ್ಕೆ ಹೋಗಲ್ರಿ, ಮೆಂಟಲ್ ಹಾಸ್ಪಿಟ್ಲ್ ಹೋಗ್ತಾರೆ. ಆ ಸುಭಾಷ್ಗೆ ಹೇಳ್ರಿ, ಏನಾರು ಲಾಪ್ ಅಂಡ್ ಕೊಡ್ಲಿಕ್ಕೆ ಹೇಳ್ರಲ್ಲ. ಸುಭಾಷ್, ಏನಾದ್ರು ಐಡಿಯಾ ಹೇಳಯ್ಯ. ಮತ್ತೆ ಅದೇ ಹೆಸರು ಬರ್ಬೇಕು ಅಂದ್ರೆ ಇವನ್ ಸಾಯ್ಬೇಕು. ನಾನ್ ಯಾಕಯ್ಯ ಸಾಯ್ಬೇಕು? ಸಮಾಜ ದೃಷ್ಟಿಯ ಕೆಟ್ಟವನಾಗಿರೋ ನೀನು ಒಳ್ಳೆಯವನಾಗ್ಬೇಕು ಅಂದ್ರೆ ಸಾಯ್ಲೇಬೇಕು. ಸತ್ತು ಮಹಾತ್ಮನಾಗ್ಬೇಕು, ದೇವಾತ್ಮನಾಗ್ಬೇಕು. ಯಾರು ನಿನ್ನನ್ನು ಕೆಟ್ಟವನು ಅನ್ಕೊಂಡಿದಾರೋ ಅವರೆಲ್ಲ ನಿನ್ನ ದೇವ ಮಾನವ ಅಂತ ಪೂಜೆ ಮಾಡ್ಬೇಕು. ನಾನ್ ಸತ್ತೋದ್ಮೇಲೆ ನಾನು ಪೂಜೆ ಮಾಡಿದ್ರೆ ನನ್ಗೇನ್ ಲಾಭ? ನೀನ್ ಸತ್ರ ತಾನೆ. ಸುಭಾಷ್, ಅದೇನ್ ಡೀಟೇಲ್ ಆಗಿ ಹೇಳಪ್ಪ. ವೆರಿ ಸಿಂಪಲ್, ನೋ ಕನ್ಫ್ಯೂಷನ್. ಭಕ್ತಾದಿಗಳ ಎದುರುಗಡೆ ಜೀವ ಸಮಾಧಿಯಾಗಿ ಕೆಳಗಡೆಯಿಂದ ನೀರಿನ ಚರಂಡಿಗೆ ಲಿಂಕ್ ಕೊಟ್ರೆ ಅಲ್ಲಿಂದ ಇಳಿದು ಬಂದು ಈ ಗೆಟಪ್ ಚೇಂಜ್ ಮಾಡ್ಕೊಂಡು ಆರಾಮವಾಗಿರ್ಬೋದು. ಶಾಂತಿ ಶಾಂತಿ ಶಾಂತಿ. ಭಕ್ತರೇ, ಕಲಿಯುಗದ ಅಂತ್ಯ ಸಮೀಪಿಸುತ್ತಿದೆ. ಮನುಷ್ಯನ ಪಾಪದ ಕೊಡ ತುಂಬಿದೆ. ಮುಂದೆ ನೀವು ಕಾಣುವುದು ಮಹಾಪ್ರಳಯ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಧರ್ಮದ ಮೇಲೆ ಮಾನವ ಮಾಡಿರುವ ದೌರ್ಜನ್ಯಕ್ಕೆ ಬೆಲೆ ತರುವ ಕಾಲ ಸನ್ನಿಹಿತವಾಗಿದೆ. ಧರ್ಮ ನಶಿಸಿದ ಮೇಲೆ ನಮ್ಮಂತಹ ಧರ್ಮ ಪಾಲಕರು ಇರಬಾರದು. ಧರ್ಮ ಸತ್ತಾಗ ನಾನು ಬದುಕಿರುವುದು ಅನರ್ಥ. ನಾನು ಪರಮಾತ್ಮನಿಗೆ ಹೋಗುತ್ತಿದ್ದೇನೆ. ಇದೆಲ್ಲದರಿಂದ ರಕ್ಷಿಸಿಕೊಳ್ಳುವುದಕ್ಕೆ ನಿಮಗಿರುವುದು ಒಂದೇ ದಾರಿ, ಸದಾ ಪರಮಾತ್ಮನ ಧ್ಯಾನ. ಬರುತ್ತೇನೆ, ನಿಮಗೆ ಶುಭವಾಗಲಿ. Stop it! Hey, follow! ಮಿಸ್ಟರ್ ಪ್ರೇಮಾನಂದ ಸ್ವಾಮೀಜಿ, ಮಹಾಪ್ರಳಯ ಅಂತ ತಪ್ಪಿಸೋ ಶಕ್ತಿ ಇರೋ ನಿಮ್ಮಂಥವ್ರು ಹೆದರಿ ಸಾಯೋದಕ್ಕೆ ಪ್ರಯತ್ನ ಪಟ್ರೆ ಪಾಪ ಜನಗಳ ಗತಿ ಏನು? ನಿಮ್ಮಂಥವ್ರು ಬದುಕಿರ್ಬೇಕು. ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಕಾರಣ? ವೆಲ್ಕಮ್. ಕಾನೂನಿನ ದೃಷ್ಟಿಯಲ್ಲಿ ಆತ್ಮಹತ್ಯೆ ಘೋರ ಅಪರಾಧ. ಧರ್ಮದ ದೃಷ್ಟಿಯಲ್ಲಿ ಇದು ಆತ್ಮಹತ್ಯೆ ಅಲ್ಲ, ಆತ್ಮ ಸಮರ್ಪಣೆ. ಎರಡರ ಉದ್ದೇಶನೂ ಒಂದೇ, ಸಾವು. ಬರ್ದೇ ಇರೋ ಸಾವನ್ನ ಬಲವಂತವಾಗಿ ಸ್ವಾಗತಿಸಕ್ ಹೋದ್ರೆ ಅದು ಕಾನೂನು ವಿರುದ್ಧ. ಒಬ್ಬ ಸ್ವಾಮೀಜಿಗೆ ತನ್ನ ಜೀವನ ಸಾಕು ಅನ್ನಿಸ್ದಾಗ ಧರ್ಮವನ್ನು ಪಾಲಿಸದೆ ಪರಮಾತ್ಮನಲ್ಲಿ ಲೀನವಾಗುವ ಅವಕಾಶ ಧರ್ಮದಲ್ಲಿದೆ. ಧರ್ಮದ ಎಲ್ಲ ಆಚರಣೆಗಳು ಕಾನೂನಿನ ಚೌಕಟ್ಟಿನಲ್ಲೇ ಇರಬೇಕು ಅಂತ ಒಬ್ಬ ಅಡ್ವೊಕೇಟ್ ಆಗಿ ನಿಮಗೆ ತಿಳಿದಿಲ್ವಾ? ಧರ್ಮ ಹುಟ್ಟಿದ ಮೇಲೆ ಕಾನೂನು ಹುಟ್ಟಿದ್ದು ಅನ್ನೋದನ್ನ ಒಬ್ಬ ಜವಾಬ್ದಾರಿ ಅಧಿಕಾರಿಯಾದ ನೀವು ತಿಳ್ಕೋಬೇಕಾಗಿದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅನ್ನೋ ತತ್ವ ಕಾನೂನು ಧರ್ಮ ಎರಡರಲ್ಲೂ ಇದೆ. ಅದು ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ.
ನಿರಪರಾಧಿಯಾದ ಸ್ವಾಮೀಜಿ ಮಠಕ್ಕೆ ನುಗ್ಗಿ ಅವ್ರ ಕುತ್ತಿಗೆ ಕೈ ಹಾಕಿ ಈಚೆ ಗೆಳ್ಕೊಂಡು ಬಂದು ಧರ್ಮದ ಮೇಲೆ ಅತ್ಯಾಚಾರ ಮಾಡಿದವ್ರು ಯಾರು? ನೀವು. ಧರ್ಮಕ್ಕೆ ಅವಮಾನ ಆದ್ಮೇಲೆ ತಾನು ಬದುಕಿರಬಾರ್ದು ಅಂತ ನಿರ್ಧಾರ ಮಾಡಿ ಸ್ವಾಮೀಜಿ ಆತ್ಮಸಮರ್ಪಣೆ ಮಾಡ್ಕೊತಿದ್ದಾರೆ. ಅತ್ತಪ್ಪ, ಅದಕ್ಕೆ ಶಿಕ್ಷೆ ಆಗ್ಬೇಕು ಅನ್ನೋದಾದ್ರೆ ಅದಕ್ಕೆ ಕಾರಣರಾದ ನಿಮಗೂ ಶಿಕ್ಷೆ ಆಗ್ಬೇಕು. ಯಾರು ಶಿಕ್ಷೆ ಅನುಭವಿಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಕೋರ್ಟ್ ನಲ್ಲಿ ಶಿಕ್ಷೆ ನಿರ್ಧಾರ ಆಗೋದು ನಮ್ಮವರ ವಾದ ವಿವಾದದ ಮೇಲೆ, ನಿಮ್ಮ ಸುಳ್ಳು ಆರೋಪಗಳಿಂದ ಅಲ್ಲ. ನಿಮ್ಮ ಜಾಣತನದಿಂದ ಒಬ್ಬ ಸಮಾಜ ಘಾತಕನ ತಲೆ ಉಳಿಸೋಕೆ ಕಾನೂನು ಸತ್ತು ಹೋಗಿಲ್ಲ. ಮಿಸ್ಟರ್ ಆಫೀಸರ್, ಇದು ಧರ್ಮದ ಕೋರ್ಟ್. ಇಲ್ಲಿ ತೀರ್ಪು ಕೊಡೋರು ಜನ. ಧರ್ಮ ತಿರುಗಿ ಬಿದ್ರೆ ಯಾವ ಕಾನೂನು ನಿಮ್ಮ ತಲೆ ಉಳಿಸಲ್ಲ. ಹೆದರಿಸ್ತಾ ಇದೆಯಾ? ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಐ ಸೇ ಯು ಡೋಂಟ್ ಟಾಕ್. ನೌ ಲಿಸನ್ ಹಿಯರ್ ಮಿಸ್ಟರ್ ಸುಭಾಷ್, ಐ ಆಮ್ ವಾರ್ನಿಂಗ್ ಯು. ನೋಡಿ ಮಿಸ್ಟರ್ ಎ ಪಿ ಗೌಡ, ಏನ್ ಮಾಡ್ತಾ ಇದೀಯಾ? ಸರ್, ಈ ಸ್ವಾಮೀಜಿ ಆತ್ಮಹತ್ಯೆ. ನನಗೆ ಗೊತ್ತಿದೆ. ಕಾನೂನು ಇರೋದೇ ಜನಕ್ಕೋಸ್ಕರ. ಅವರು ನನ್ನನ್ನ ಈ ಕಾನೂನ ಸೃಷ್ಟಿ ಮಾಡಿದವ್ರೆ ಅವರು. ಅವ್ರೇನಾದ್ರು ತಿರುಗಿ ಬಿದ್ರೆ ನಾವಿಲ್ಲಿ ಉಳಿಯೋದಿಲ್ಲ. But sir, I'm telling you what. ನೋಡು, ಆಗೋ ಕೆಲಸನ ತಡೆದು ಅವಮಾನ ಮಾಡ್ಕೋಬೇಡ. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಿಚುಯೇಷನ್. ಏನೇ ನೋಡ್ತಾ ಇದ್ಯಾ? ನಿನ್ ಕೆಲಸ ನೀನ್ ಮಾಡ್ಯಾ? ನೋಡು ಗೌಡ, ನಡಿಯಪ್ಪ, ಸುಭಾಷ್. ಹಲೋ. ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಎನಿ ಪ್ರಾಬ್ಲಮ್? ಯಾವ್ದಾದ್ರು ಕೇಸ್ ಸೋತ್ಬಿಟ್ರ? ಸೋಲು ಅನ್ನೋದು ನನ್ನ ಜೀವನದಲ್ಲೇ ಇಲ್ಲ. ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇದರಿಂದ BP ರೇಸ್ ಆಗುತ್ತೆ. BP ರೇಸ್ ಆಗೋದ್ರಿಂದ ಹಾರ್ಟ್ಗೆ ಟ್ರಬಲ್ ಆಗುತ್ತೆ. ಹಾರ್ಟ್ಗೆ ಟ್ರಬಲ್ ಆಗೋದ್ರಿಂದ ಯಾರು ನಿಮ್ಮನ್ನು ಒಳಗಡೆ ಬಿಟ್ಟಿದ್ದು? ಕಮ್ ಆನ್ ಮಿಸ್ಟರ್ ಸುಭಾಷ್, ಯಾರು ಯಾಕೆ ಬಿಡ್ಬೇಕು? ಐ ಆಮ್ ಅ ಪೊಲೀಸ್ ಆಫೀಸರ್. ಎಲ್ಲಿ ಯಾವಾಗ ಹೇಗೆ ಬೇಕಾದ್ರೂ ನುಗ್ಬೋದು, ಯಾರನ್ನ ಬೇಕಾದ್ರೂ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಬಟ್ ನಾಟ್ ಎ ಲಾಯರ್. ಕರಿ ಕೋಟ್ ಹಾಕೊಂಡಿರೋ ನಮ್ಮಂಥ ಅಡ್ವೊಕೇಟ್ ನ ಎಕ್ಸ್ಪ್ಲಾಯ್ಟ್ ಮಾಡೋಕೆ PC ಇಂದ PM ವರ್ಗೂ ಯಾರೇ ಬಂದ್ರು ನಮ್ಮನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಗುಡ್, ವೆರಿ ಗುಡ್. ಇಂಥ ವಿಲ್ ಪವರ್ ಇರೋ ಜೊತೆ ಹೋರಾಡೋದಕ್ಕೆ ನನಗೆ ತುಂಬಾ ಇಷ್ಟ ಮಿಸ್ಟರ್ ಸುಭಾಷ್. ಬಾಯ್.
ಏನಯ್ಯ ಏನಾಯ್ತು? ಇದೇನು ಗುರು ಹಿಂಗ್ ಮಲಗಿದ್ಯಾ? ಹೊರಗಡೆ ಕೇಸ್ ಬರ್ತಾ ಇದೆ ಗುರು, ಕೇಸು. ಕೇಸು ಅಂತ ಡಬಲ್ ಮೀನಿಂಗ್ ಯೂಸ್ ಮಾಡಿ ಯಾಕಯ್ಯ ನಮ್ಮ ಪ್ರೊಫೆಷನ್ ಅವಮಾನ ಮಾಡ್ತೀಯಾ? ಕ್ಲೈಂಟ್ ಅಂತ ಹೇಳಯ್ಯ, ಕ್ಲೈಂಟ್. ಅಪರೂಪಕ್ಕೆ ಯಾವ್ದೋ ಒಂದು ಸಿಕ್ಕಿದೆ, ಅದು ಕೇಸ್ ಆದ್ರೇನು ಕ್ಲೈಂಟ್ ಆದ್ರೇನು. ಅಯ್ಯೋ ಬಂದ್ಬಿಟ್ರಿ ಗುರು. ಏನು ಗುರು ಹಿಂಗ್ ಕೂತಿದ್ಯಾ? ನೀನ್ ಓದಿರೋ ಡಿಗ್ರಿಗೆ ಒಂದ್ 4 ಬುಕ್ಕು ವೇಟ್ ಇಟ್ಕೊಂಡು ಸ್ಟೈಲ್ ಆಗಿ ಓದ್ತಾ ಇದ್ರಲ್ವಾ ಗುರು, ಕೇಸ್ನ ಪಟಾಯಿಸಕ್ಕೆ. ಓದು ಗುರು ಬಂದ್ಬಿಟ್ರು ಬಂತು ಗುರು, ಬಂತು ಗುರು. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಸೆಕ್ಷನ್ ರೆಫರ್ ಮಾಡ್ತಾ ಇದ್ದೀನಿ. ಓದ್ತಾ ಇದ್ರೆ ಬಂತು ಗುರು. ಇವಳ ಇದ್ಯಾ ಗುರು ಹೆಂಗಾಗ್ಬಿಟ್ಟೆ? ಯಾವ್ದೋ ದೊಡ್ಡ ಕ್ಲೈಂಟ್ ಅಂತ ಸುಮ್ಮನೆ ಟೆನ್ಷನ್ ಕೊಟ್ಬಿಟ್ಟಿಯಲ್ಲ. ಅಂದ್ರೆ ನಿಮ್ ದೃಷ್ಟಿಲಿ ನನ್ ಕ್ಲೈಂಟ್ ಅಲ್ವಾ? ಇಲ್ಲ, ಖಾಲಿ ಡಬ್ಬ. ವಾಟ್ ಯು ಸೇ? ಲುಕ್ ಮಿಸ್ಟರ್, ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನಂದು ಒಂದ್ ಕೇಸ್ ಇದೆ. ಏನದು? ಸ್ವಾಮಿ, ನನ್ನ ಹೃದಯ ಸಾಮ್ರಾಜ್ಯದ ಪೀಠವನ್ನು ಅಲಂಕರಿಸಿದ್ದ ಅಧಿಪತಿ ನನಗೆ ಮೋಸ ಮಾಡಿ ಹೋಗಿದ್ದಾನೆ. ಪಿಕ್ಚರ್ ನೋಡ್ದಂಗ ಆಗ್ತಾ ಇದೆ. ಹೌದಾ? ಜಯ್ಯ, ನನ್ನ ಹೃದಯನ ಒಬ್ಬ ಚೋರ ಕಟ್ ಹೋಗಿದ್ದಾನೆ. ಇದು ನಾಗರಾವ್ ಕಾಲ. ಹೌದಲ್ವಾ? ನಾನ್ ಲವ್ ಮಾಡ್ತಾ ಇರೋನು ನನ್ ಕಣ್ಣೆದ್ರಿನಲ್ಲೇ ಇದ್ರು ಏನು ಗೊತ್ತಿಲ್ಲ ಹಾಗೆ ನಾಟಕ ಮಾಡ್ತಾ ಇದ್ದಾನೆ. ಸ್ವಲ್ಪ ಪ್ರೇಮ ಲೋಕ ಲೆವೆಲ್ ಬಂತು. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಓ ಪಿಕ್ಚರ್ ನಲ್ಲಿ ಪ್ರೇಮ ಹೇಳೋ ಡೈಲಾಗು. ಪರವಾಗಿಲ್ಲ, ಬೆಟರ್. ಯೋ, ಅದೇನೇ ಆಗ್ಲಿ, ನೀನ್ ನನಗ್ ಬೇಕೇ ಬೇಕು. ಜಾಸ್ತಿ ಮಾತಾಡಿದ್ರೆ ನಿನ್ನಜ್ಜಿ ಎತ್ತಾಕೊಂಡು ಹೋಗ್ತೀನಿ. ಇದು ನಮ್ ಪಿಕ್ಚರ್ ಬೇಕಾಗಿರೋ ಡೈಲಾಗು. ಅವಳು ಏನೇ ಡೈಲಾಗ್ ಹೇಳಿದ್ರು ನಾನು ಅವಳನ್ನ ಲವ್ ಮಾಡಲ್ಲ. ನನ್ನ ಮಗನಿಗೆ ಟೇಸ್ಟೇ ಇಲ್ಲ ಕಣಯ್ಯ. ಅದೇ ನಾನಾಗಿದ್ದಿದ್ರೆ ಓ ಚಂಗು, ಡೋಂಟ್ ಡಿಸ್ಟರ್ಬ್. ನೀನ್ ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ಯಾ ನಂಗೆ ಗೊತ್ತು. ನೀನ್ ಯಾಕೆ ಇಲ್ಲೇ ನಿಂತಿದ್ಯಾ? ಗೆಟ್ ಔಟ್. ವಾಟ್? ನೀನ್ ನನ್ನ ಲವ್ ಮಾಡ್ತೀಯೋ ಇಲ್ವೋ? ಇಲ್ವಾ? ಮಾಡಲ್ಲ. ಇಲ್ವಾ? ಇಲ್ಲ. ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಸೂಸೈಡ್. ಸುಷ್ಮಾ, ಸುಭಾಷ್, ನಾನ್ ಕೇಳ್ತಾನೆ ಇದ್ದೀನಿ, ಮಾತಾಡಿ ಹೇಳ್ಕೊಂಡ್ ಬರ್ತಿದ್ಯಲ್ಲ. ನನ್ನ ನೀಲಿ ಯಾಕೆ ಹೇಳ್ಕೊಂಬಂದೆ? 3ನೇ ಫ್ಲೋರ್ ಅಲ್ಲಿ ಆಫೀಸಿಂದ ಬಿದ್ರೆ ಕೈ ಕಾಲ್ ಮುರಿಯತ್ತೆ. ಇಲ್ಲಿಂದ ಬಿದ್ರೆ ಕೇಸ್ ಕ್ಲೋಸ್. ಡೋಂಟ್ ವರಿ, ನಮ್ ಗುರುಗಳಿಗೆಲ್ಲ ಹೇಳಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಅದು ಒಂದು ಕ್ರಿಮಿನಲ್ ಕೇಸ್ ಇತ್ತು, ಮುಗಿಸ್ಕೊಂಡು ಮೇಲೆ ಪಾರ್ಟಿಗೆ ಹೋಗಿದ್ದಾರೆ. ಗುರು, ಕೇಸು. ನಮಸ್ಕಾರ ಸರ್. ಗೆಟ್ ಔಟ್. ಗುರು, ಕ್ಲೈಂಟ್ ಗುರು. ಹೊರಗಡೆ ಹೋಗ್ರಿ. ಗುರು, ಕ್ಲೈಂಟ್. ಆಯ್ತಾ, ಗೆಟ್ ಔಟ್. ಬೆಳಗಿಂದ 2ನೇ ಕೇಸ್ ಗುರು ನೀನ್ ಬಿಟ್ಟಿರೋದು. ಏನು ಲಾಸ್ ಇಲ್ಲ. ನಾನಿರಲ್ಲ. ಹೋಗು. ನಾನ್ ನಿನ್ ಜೊತೆ ಇರಲ್ಲ, ನಿನ್ ಜೊತೆನೂ ಇರಲ್ಲ, ಈ ಪ್ರಪಂಚದಲ್ಲೂ ಇರಲ್ಲ. ನಾನ್ ಸತ್ತ ಹೋಗ್ತೀನಿ. 3ನೇ ಫ್ಲೋರ್ ತಾನೆ ಗುರು? ಏನು ಬಾಗುರು ಇಲ್ಲಿ. ಏನು ಅದು? ನೋಡ್ ಗುರು, ನೀನ್ ಬೇಡ ಅಂತ ಬಿಟ್ಟೆ, ಅದ್ ಯಾವ್ದ ಕಚಡ ನನ್ ಮಗನಿಗೋ ಕಚ್ಕೊಂಡ್ಬಿಡ್ತು. ತಗೊಳ್ಳಿ ಸರ್, ಹಣ ಎಷ್ಟೇ ಖರ್ಚಾಗಲಿ ಈ ಕೇಸ್ ಗೆದ್ಕೊಡ್ಬೇಕು. ಈಗ ನನ್ನ ಹತ್ರ ಬಂದಿದ್ಯಲ್ಲ, ನೀನ್ ಏನು ಯೋಚನೆ ಮಾಡ್ಬೇಡ. ಈ ಕೇಸ್ ನಾ ಗೆದ್ದೆ ಗೆಲ್ತೀನಿ. ಸಾಯಿನಾಥ, ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಕೇಸ್ ಸಿಕ್ಕಿದೆ. ಈ ಕೇಸ್ನಲ್ಲಿ ನಾನು ಗೆಲ್ಲೋ ಹಾಗೆ ಮಾಡಿ ನಾನೊಬ್ಬ ದೊಡ್ಡ ಲಾಯರ್ ಆಗೋ ಹಾಗೆ ಆಶೀರ್ವಾದ ಮಾಡಪ್ಪ. ಗ್ಯಾರಂಟಿ ಗೆಲ್ತೀರಾ? ತಥಾಸ್ತು. ಸ್ವಾಮಿ, ಈ ಭಕ್ತನ ಕೋರಿಕೆನ ಬೆನಿಫಿಟ್ ಆಫ್ ಡೌಟ್ ಮೇಲೆ ಪಕ್ಕಕ್ಕೆ ಇಟ್ಬಿಡ್ಬೇಡಪ್ಪ. ಇವ್ರ ಗೆಲುವಿನಲ್ಲಿ ನನ್ನ ಸ್ವಾರ್ಥನೂ ಇದೆ. ಪ್ಲೀಸ್ ಹೆಲ್ಪ್ ಹಿಮ್. ನೀನ್ ಯಾಕೆ ಇಲ್ಲಿ ಬಂದೆ? ಯಾಕೆ ಬರ್ಬಾರ್ದಾ? ಇದು ದೇವಸ್ಥಾನ, ಪಬ್ಲಿಕ್ ಪ್ಲೇಸ್. ಪಬ್ಲಿಕ್ ಪ್ಲೇಸ್? ಗುರು, ಅಪ್ಪ ಸಾಯಿನಾಥ, ನಮ್ ಗುರುಗಳಿಗೆ ಒಳ್ಳೇದ್ ಮಾಡಪ್ಪ. ಸೈಡ್ ಪ್ಲೇಸ್. ಗುರು, ನಿನ್ಗಿರ್ತಿರೋ ದೆವ್ವ, ಪೀಡೆ, ಪಿಚಾಚಿ ಎಲ್ಲ ಬಿಟ್ಟೋಗ್ಲಿ. ಫಸ್ಟ್ ಕೇಸ್ ಡೈವರ್ಸ್ ಕೇಸ್. ವಾಟ್? ಫಸ್ಟ್ ಕೇಸ್ ಡೈವರ್ಸ್ ಕೇಸಾ? ಸುಮ್ನೆ ರಮ್ಮ,
ಅಪರೂಪಕ್ಕೆ ಯಾವ್ದೋ ಒಂದು ಕೇಸ್ ಸಿಕ್ಕಿದೆ, ಅದು ಡೈವರ್ಸ್ ಕೇಸ್ ಆದ್ರೂ ಸತ್ಯನಿತ್ ಕೇಸ್ ಆದ್ರೂ ನೀನ್ ಬೇರೆ ಮದ್ದಲ್ ನಾಚ್ಬಾಯ್ ಹಾಕ್ಬೇಡ. ಅಬ್ಬ ದುಡ್ಕಿ ಸಿಕ್ತು. ಗುರು ಬಾಯ್ಗು ಟೈಮ್ ಆಯ್ತು. ಹೋಗೋಣ. ಸುಭಾಷ್ ಗುರು ಈ ಕೇಸ್ ಮಾತ್ರ ನಾವು ಗೆಲ್ಲಬೇಕು. ಫಸ್ಟ್ ಕೇಸು ಆಮೇಲೆ ಯಾವನ ಬೆಕ್ನನ್ ಮಗ. ಸರ್ ನೀವು ಸರ್ ನೀವೇನಿಲ್ಲಿ? ಅದೇ ದೇವಸ್ಥಾನದಲ್ಲಿ. ಗೊತ್ತಾಯ್ಬಿಡಿ ಡೈವರ್ಸ್ ಬೇಗಲೇ ಆಗ್ಲಿ ಅಂತ ಆ ದೇವ್ರನ್ನ ಕೇಳ್ಕೊಳಕ್ ಬಂತ. ಅಲ್ಲ ಸರ್, ಅದು ಗೊತ್ತಾಯ್ಬಿಡಿ ಗುರು ಇವ್ರ ಕೇಸ ನಾವು ಡೀಲ್ ಮಾಡ್ತಾ ಇರೋದು. ಅಲ್ಲ ಸರ್, ಆ ಕೇಸು ಪರವಾಗಿಲ್ಲ ಅಡ್ವಾನ್ಸ್ ಕೊಡಕ್ ಬಂದ್ರ ಅದು ಪರವಾಗಿಲ್ಲ. ಕೇಸ್ ಮುಗಿದ ಮೇಲೆ ನಿಧಾನವಾಗಿ ನಾನೇ ಬಂದು ಇಸ್ಕೊಂಡು ಹೋಗ್ತೀನಿ. ಇವ್ರು ನಮ್ ಲಾಯರ್ ಸುಭಾಷ್ ಅವರು, ಇವ್ರು ನಿಮ್ ಕೇಸ್ ಮೇಲೆ ಕಣ್ಣಿಟ್ರು ಅಂದ್ರೆ ಮುಗೀತು. ಜನ್ಮಾಂತರಕ್ಕೂ ನೀವು ನಿಮ್ ಹೆಂಡತಿ ಸೇರಂಗೇ ಇಲ್ಲ. ಜನ್ಮಕ್ಕೂ ಗಂಡ ಹೆಂಡತಿ ಸೇರೋ ಹಂಗೆ ಇಲ್ಲ ಅಂತಾನೆ. ಯಾರು ಇವನು? ಗೊತ್ತಾಯ್ತು ನಮ್ ಬಾಸ್ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ನಿನ್ಗೆ. ಮೊದಲನೇ ಹೆಂಡತಿಗೆ ಡೈವರ್ ಸಿಕ್ಕತ್ತೆ ಅಂತ ಎರಡೇ ಸೆಟಪ್ ಆಡ್ಕೊಂಡ ಕೈ ಹಾಕಿ. ಸೆಕೆಂಡ್ ಸೆಟಪ್ ಅಲ್ಲಯ್ಯ, ನನ್ ಮೊದಲನೇ ಹೆಂಡತಿ. ಮತ್ತೆ ಡೈವರ್ಸು ಕೇಳಿಲ್ವಾ? ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಅಂತ. ನೀನ್ ಬಾ, ನೀನೇ ಕೋಪ ಮಾಡ್ಕೋತೀಯ. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿ ಸುಪ್ರೀಂ ಕೋರ್ಟ್ ಇಂದ ಬಂದಿರೋ ಬಿದ್ದಪ್ಪ ಚಂಗಪ್ಪ ಅಂತ ಲಾಯರ್ ಇದಾರಲ್ಲ, ಅವ್ರ ಮನೆ ಇಲ್ಲಿ? ಈ ಏರಿಯಾದಲ್ಲಿ ನಾನೇ ದೊಡ್ಡ ಲಾಯರ್. ಇಲ್ಲಿ ಗುಂಜಪ್ಪ ಚಂಗಪ್ಪ ಅಂತ ಯಾರು ಇಲ್ಲ. ಯಾರು ಇಲ್ಲ ಅಂತ? ಏನಪ್ಪಾ ಅದು? ಸರ್, ಇದು ಬಿದ್ದಪ್ಪ ಚಂಗಪ್ಪ ಅಂತ ಲಾಯರ್. ಈ ಅಡ್ರೆಸ್ ಇಲ್ಲೇ ಇಲ್ವೇನ್ರಿ? ಏನ್ ಕೇಸು? ಸುಪ್ರೀಂ ಕೋರ್ಟ್ ಹಾಕ್ಬಿಟ್ಟಿದಾರಾ? ಏನಿದು? ಯಾವ್ದು ಕೇಸ್ ನಿಂದು? ರೇಪ್ ಕೇಸು. ಅದ ನೋಡ್ಕೊಂಡ್ ತಿನ್ಬಿಡು. ನಿನ್ ಕತೆ ಮುಗ್ದಂಗೆ ಒಂದ್ ಕೆಲ್ಸ ಮಾಡು, ಅದ್ರ ಹಂಗೆ ಮುಗಿಸ್ಬಿಡು. ಏನೇ ನಿನ್ ಕೇಸು? ಮರ್ಡರ್. ಮಾಡ್ರ ಮಾಡ್ಬಿಟ್ಯಾ? ಮಾಡಕ್ ಹೋಗ್ತಾ ಮಾಡಕ್ ಹೋಗ್ತಾ ಇದ್ಯಾ? ನೋಡು, ಈಗ ಅವಕಾಲ ಇದೆ, ಇನ್ ಅರ್ಧ ಗಂಟೆ ಬಿಟ್ಟು ಮಾಡ್ರು ಮಾಡು. ಅದೇನ್ ಬರ್ತಾನ ನೋಡ್ಕೊಂತೀನಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಜಜ್ನಿ ಹಚ್ಬಿಟ್ರೆ ಆಯ್ತು. ಹೋಗೋದು. ಹಲೋ ವಿಚಯ ನಿಂದು. ಈ ಪೇಸ್ ಕಟ್ಟು ಈ ಬಾರಿಗೆ ಮಡ್ರು ಬೇರೆ ಮಾಡ್ತೀಯಾ? ಹಲೋ ಯಾರು? ಟಿವಿಲಿ ಕೇಸ? ನೀನ್ ಬರ್ಲೇ ಬೇಡ, ನಾನ್ ನೋಡ್ಕೊತೀನಿ. ಏನೇ ಅದು ಅಷ್ಟೊಂದು ಸಂಗಾಬಿಡಿ ಆ ಕೇಸು? ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಮನೆ ಎಲ್ಲೆಲ್ಲಿ ಅಂತ ಹುಡ್ಕೋದು ಸರ್. ಅದು 4-5 ಮನೆ ಇದೆ ನೋಡಿ, ಸ್ವಲ್ಪ ಕನ್ಫ್ಯೂಸ್. ಅದೇ ಡೆಲ್ಲಿ ಸಿಕ್ಕಿದ್ನಲ್ಲ, ಅಮೆರಿಕನ್ ಕಾಲೋನಿ ಮಾಡೋ ಬಗ್ಗೆ ಮಾತಾಡಿದ್ದೆ. ಓ, ಇಂಡಿಯಾ ಗೇಟ್ ಹತ್ರ? ಹೌದು ಸರ್. ಅದೇ ಲಿಟಿಗೇಷನ್ ಲ್ಯಾಂಡ್. ಅದು ಜಡ್ಜ್ ಹತ್ರ ಮಾತಾಡಿದ್ ಬಿಡಿ. ಆಗುತ್ತೆ ತಂದಿದ್ರಾ? ಫುಲ್ ಕ್ಯಾಶ್ ಇದೆ ಸರ್. ಸೈಡ್ ಗಿಡಿ. ಅರೆ ಏನಿದು? ಟೈಮು ನಿನ್ನೆ ಜೂನಿಯರು, ಇವತ್ತು ಸೀನಿಯರು. ಸುಪ್ರೀಂ ಕೋರ್ಟ್. ಆಯ್ತು ಬಿಡಿ ನಿಮ್ ಕತೆ. ಬರ್ತೀನಿ ಸರ್. ನಿಮ್ ಕತೆ. ಹಲೋ ಯಾರಪ್ಪ? ವೇಟ್ ಪ್ಲೀಸ್. ಹಲೋ ನಂದು ಒಂದು ಕೇಸು. ನಿಮ್ದು ಲವ್ ಕೇಸು. ಈ ಸೆಕ್ಷನ್ ನ ಪಬ್ಲಿಕ್ ಅಲ್ಲಿ ಹೇಳಕ್ ಆಗಲ್ಲ, ಪ್ರೈವಸಿ ಬೇಕು. ಯು ಡೂ ಒನ್ ಥಿಂಗ್. ವಾಟ್? ಫಾಲೋ ಮೀ. ಏನಾದ್ರೂ ಸಿಕ್ತಾ? ಹುಡುಕ್ತಾ ಇದ್ದೀನಿ. ಸಿಕ್ತು. ಏನು? ಬೇಗ ಹೇಳು. ಸೆಕ್ಷನ್ ನಂಬರ್ ಏನು ಸರ್? ಇನ್ನು ಎಕ್ಸ್ಪೋರ್ಟ್ ಗ್ಲಾಮರ್.
said I love you. ಲವ್ ಇದು ಪ್ರೇಮ ಅಲ್ಲ, ಕಾಮ. ನೀನ್ ಈ ರೀತಿ ಡ್ರೆಸ್ ಮಾಡ್ಕೊಂಡು ನನ್ನ ಮೈ ಮೇಲೆ ಉರುಳಾಡಿದ್ರೆ ನಾನು ಕರ್ಗ ಹೋಗ್ತೀನಾ? ನೆವರ್. ಒಂದ್ ಹೆಣ್ಣಿಗೆ ಸಭ್ಯತೆ ಮುಖ್ಯ. ನಾನ್ ಸೆನ್ಸ್. ಟೈಮ್ ಆಯ್ತು, ಬರ್ತೀರಾ? ಅವ್ರ ಮೇಲೆ ನಿನ್ ತಾಕತ್ ತೋರಿಸ್ಬೇಡ, ಅವ್ರು ಹೇಳಿದ ಜಾಗ ತೋರಿಸಿದೆ. ನೀನ್ ಹೇಳಿದ ಹಾಗೆ 3 ಜನ ಮುಗಿಸ್ತೆ. ನಾಲ್ಕನೇ ಅವನ್ ಯಾರು ಮುಗಿಸ್ತಾರೆ? ನಾನ್ ನಿನಗೆ ಡೀಲ್ ಒಪ್ಪಿಸಿದಾಗ 4 ಜನರನ್ನು ಮುಗಿಸ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಪ್ರಯತ್ನ ಪಡ್ತಾ ಇದ್ದೇನೆ. ತಲೆ ಇರೋರು ಮಾತಾಡೋ ಮಾತಲ್ಲ ಇದು. ನೀನ್ ನನಗೆ ಕೊಟ್ಟು ಮಾತನ್ನ ಎಷ್ಟು ಬೇಗ ನಡೆಸ್ಕೊಡ್ತೀಯೋ ಅಷ್ಟೇ ಬೇಗ ನಿನಗೆ ಬೇಕಾದವ್ರನ್ನ ಕಳಿಸ್ಕೊಡ್ತೀನಿ. ಹಾಗನ್ಬೇಡ. ಒಂದೇ ಒಂದ್ಸಾರಿ ಸುಷ್ಮನ್ ಮುಖ ತೋರಿಸ್ಬಿಡು. ಮುಖ ತೋರಿಸಿದ್ರೆ ಮಜಾ ಸಿಗಲ್ಲ ಗುರುವೆ, ಪೆಪ್ಪಿರಲ್ಲ. ಸಿಂಗ್ ಇರ್ಬೇಕಾದ್ರೆ ನನ್ನ ಮಾತು ಕೇಳ 4ನೇ ಮುಗಿಸ್ಬಿಡು. ಮುಖ ಯಾಕೆ, ಬಾಡಿನ ತಂದು ಮನೇಲಿ ತೋರಿಸ್ತೀನಿ. ಕರ್ಕೊಂಡೋಗ್ರೆ ಅವನ್ನ. ನಿನಗೆ ಉಳಿದಿರೋದು 5 ದಿವಸ ಟೈಮ್. ಈಗ ಶಾರ್ಟ್ ಏನ್ ಗೊತ್ತಾ? ಅಂತ ಮೋಟರ್ ಬೈಕ್, ಅದ್ರ ಮೇಲೆ ಹೀರೋ ಮೋಟರ್ ಬೈಕ್ ಅಲ್ಲಿ ಕುತ್ಕೊಂಡು ಅಂತ ಬರ್ತಾ ಇರ್ತಾನೆ. ಹಾಗೇ ನಿನ್ ಟ್ರಾಲಿ ಹಿಂದಕ್ಕೆ ಬರ್ತಾ ಇರ್ತೀಯ. ಹೀರೋ ಅಂತ ಬರ್ತಾ ಇದ್ದಾನೆ, ಹಾಗೇ ಹಿಂದಕ್ ಬಾ. ಅದು ಅಷ್ಟೇ ಸೋಮು ಶಾಟು. ಅಯ್ಯೋ ಟೈಮ್ ಮೀರ್ತಾ ಇದೆಯಲ್ರಿ, ಇನ್ನು ಚೀಫ್ ಗೆಸ್ಟೇ ಬಂದಿಲ್ಲ. ಅವ್ರಿಗೇನು ಸ್ವಲ್ಪ ಟೈಮ್ ಸೆನ್ಸೇ ಇಲ್ವಾ? ಹೀರೋ ಸರ್ ಡೈಲಾಗ್ ಕೊಡ್ತಿಲ್ಲ. ಅಯ್ಯೋ ಈಗ ನಾನು ತೆಗಿತಾ ಇರೋ ಸೀನ್ ಏನಾದ್ರು ನಿನಗೆ ಗೊತ್ತೇನೋ? ಅದು ಅಯ್ಯೋ ನೀನು ಹೊಡಿಯೋಣ ಅಂದ್ರೆ ನೀನು ಪ್ರೊಡ್ಯೂಸರ್ ಕಡೆ ಅವನು, ನನಗೆ ಫಿಟ್ಟಿಂಗ್ ಇಟ್ಬಿಡ್ತೀಯ. ಈ ಪಿಕ್ಚರ್ ನ ಕಂಪ್ಲೀಟ್ ಮಾಡಕ್ ಬಿಡಲ್ಲ ನೀನು. ಅಯ್ಯೋ ಇನ್ನು ಗೆಸ್ಟ್ ಬಂದ್ಬಿಟ್ರು. ಗೆಸ್ಟ್ ಬಂದ್ಬಿಟ್ರಾ?
ನಮಸ್ಕಾರ ಬನ್ನಿ ಸರ್. ಆಹಾ, ನಿಮ್ ಮುಖದಲ್ಲಿ ಇವತ್ತು ಏನು ಕಳೆ. ಈ ಕೈಯಾರ ನೀವು ಮುಹೂರ್ತ ಮಾಡ್ಬಿಟ್ರೆ ನಮ್ ಪಿಕ್ಚರ್ ಸಿಲ್ವರ್ ಜುಬ್ಲಿ ಗ್ಯಾರಂಟಿ ಸರ್. ನೀವು ಬಲಗಾಲ್ ಇಟ್ಟಾಗ್ಲೇ ಅನ್ಕೊಂಡೆ ಇವತ್ತು ಅದೃಷ್ಟ ಕುಲಾಯಿಸ್ತು. ಸರಿ ಈಗ ನಾನು ಏನ್ ಮಾಡ್ಬೇಕು? ಕ್ಲಾಪ್ ಮಾಡ್ಬೇಕು. ಬರ್ಲಾ? ಅಯ್ಯಯ್ಯೋ ಅದಲ್ಲ ಸರ್, ಇಲ್ಲಿ ಕೊಡಿ. ನೋಡಿ, ಇದನ್ನ ಆರ್ಟಿಸ್ಟ್ ಮುಂದೆ ಹೀಗೆ ಇಟ್ಕೋಬೇಕು. ನಾನು ಕ್ಲಾಪ್ ಅಂತ ಹೇಳಿದ್ಮೇಲೆ ಹೀಗೆ ಹೊಡಿಬೇಕು. ಕೋಪಿಸ್ಕೋಬೇಡ್ರಿ ಸಾಹೇಬ್ರೆ, ಇದು ಸಿನಿಮಾ ಇಂಡಸ್ಟ್ರಿ ನೋಡ್ರಿ. ಡೈರೆಕ್ಟರ್ ಹೇಳ್ದಂಗೆ ಎಲ್ರು ಕೇಳ್ಬೇಕು. ರಾಜಕೀಯದಾಗ ನೀವ್ ಹೇಳ್ದಂಗೆ ಅವ್ರೆಲ್ರು ಕೇಳ್ಬೇಕು. ಈಗ ಡೈರೆಕ್ಟರ್ ಹೇಳ್ತಿದಾರೆ, ನೀವು ಹೊಡ್ಕತಾ ಇರ್ರಿ. ಬನ್ನಿ ಸರ್, ಹೊಡಿಯೂರಂತೆ. ವೆರಿ ಗುಡ್. ನೀನ್ ಬಿಡಮ್ಮ, ಯಾವಾಗ್ಲೂ ರೆಡಿ ಆಗಿರ್ತೀಯ. ಎಲ್ಲ ಬಂದೋಬಸ್ತ್ ಆಗಿದ್ಯಾ? ಕೋಳಿ ಸರ್, ಇವಳು ನಮ್ ಪಿಕ್ಚರ್ ಹೀರೋಯಿನ್ ಸರ್. ನಗ್ನ ಹೆಸರೇನಂದ್ರಿ? ನಗ್ನ ನಗ್ ನಗ್ ನಗ್ನ. ಅದಕ್ಕೆ ಅವಳು ನಡುವಿನೇ ಹಾಕಿಲ್ರಿ. ಯಾರದು ಶಾನ ಕೊತ ಕೂತಿರೋಳು? ಓಹ್, ಅವರಾ? ಅವರು ಒಂದು ಕಾಲದಲ್ಲಿ ಸೂಪರ್ ಸೆಕ್ಸಿ ಫಿಗರು ಸರ್. ಇವ್ರ ಮಮ್ಮಿ ಜ್ಯೋತಿ ಲಕ್ಷ್ಮಿ. ಮಗಳಿಗಿಂತ ಅಮ್ಮನೇ ಸಾಹೇಬ್ರೆ. ಸೂಪರ್ ಜ್ಯೋತಿ ಲಕ್ಷ್ಮಿ. ಅಯ್ಯೋ ಮೇಡಮ್, ಇವರು ಈ ಪಿಕ್ಚರ್ ಪ್ರೊಡ್ಯೂಸರ್. ಹೌದು, ನಾನೇ. ನಮಸ್ಕಾರ ಸರ್, మీరు తెలుగు వాళ్ళేనా? ಹೌದು. ಒಂದು ಕಾಲದಲ್ಲಿ ನೀವು ನೋಡ್ತಾ ಇದ್ರೆ ಏನು ಸ್ಟ್ರಕ್ಚರು, ಏನು ಫಿಸಿಕ್ಕು, ಏನು ಗ್ಲಾಮರ್. ಸುಮ್ಮನೆ ಕಟ್ ಮಾಡ್ಬೇಡ. ಹಾಗಲ್ಲ ಸರ್, ನಿಮಗೆ ಈ ಸಿನಿಮಾ ಹಾಡುಗಳು ಕೇಳಿಸೋಣ ಅಂತ. ಹಾಕು. ಇದ ಸಾಂಗು. ಇಂಥ ಫಿಗರ್ಗಳನ್ನ ಇಟ್ಕೊಂಡು ಇಂಥ ಹಾಡು ಯಾವನೇ ನೋಡ್ತಾನೆ? ಹಂಗಲ್ಲ, ಹಾಡು ಅಂದ್ರೆ
ಹಿಂಗಿರ್ಬೇಕು ಸಾಂಗ್ ಅಂದ್ರೆ. ಯಾವನೇ ಮ್ಯೂಸಿಕ್ ಡೈರೆಕ್ಟ್ರು? ಅದೇ ಸಾಧುಕ್ ಹೋಗಿಲ್ಲ ಸರ್. ಆ ಕುಳ್ಳನಿಗೆ ಹೇಳು ಹಾ. ಕರೆಕ್ಟ್ ಆಗಿ ಟ್ಯೂನ್ ಮಾಡ್ಬೇಕು ಅಂತ ನಾನು ಹೇಳಿದೆ ಅಂತ ಹೇಳು. ಹಾ. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಡೋಂಟ್ ವರಿ ಸರ್, ಪಿಕ್ಚರೈಸೇಷನ್ ನಾನು ಸೂಪರ್ ಆಗಿ ಮಾಡ್ತೀನಿ. ಹಲೋ ರೆಡಿ ನಾವು ರೆಡಿ ಸರ್, ನಡೀರಿ ಸರ್. ಸರ್ ಈಗ ನಾವು ತೆಗಿಯೋ ಫಸ್ಟ್ ಶಾಟು ಮುಹೂರ್ತದ ಶಾಟು ಸರ್. ನೀವು ದೂರದಿಂದ ಬೈಕಲ್ಲಿ ಸ್ಟೈಲ್ ಆಗಿ ಬರ್ತೀರಾ ಸರ್? ನಾನು? ಹೌದು ಸರ್. ದೂರದಿಂದ? ಹಾಗೇ ಒಬ್ರೇ ಬರ್ತೀರಾ ಸರ್? ಓಹೋ. ಕಟ್ ಮಾಡಿದ್ರೆ ಲಬಕ್ ಅಂತ ಬ್ಯಾಕ್ ಶಾಟು ಸರ್, I see. ನಿಮ್ ಬ್ಯಾಕ್. ಹಾಗೆ ಸರ್ ಅಂತ ವೀಲ್ ಶಾಟ್, ವೀಲ್ ಶಾಟ್. ಬರೀ ವೀಲ್ ಮಾತ್ರ ಬರುತ್ತೆ. ಹ್ಮ್. ಹಾಗೇ ಟಿಲ್ಟ್ ಅಪ್ ಮಾಡ್ತೀನಿ ಸಾರ್. ನಿಮ್ಮ ಸುಂದರವಾದ ಮುಖ ತೋರಿಸ್ತೀವಿ. ಆಗ ನೀವು ಲಬಕ್ ಅಂತ ಹೆಲ್ಮೆಟ್ ಹಾಕೊಂಡ್ಬಿಡ್ತೀರಾ. ಸ್ವಯಂ ಅಂತ ಬಂದು ನಿಲ್ತೀರಾ. ಹೀರೋಯಿನ್ ಇರ್ತಾಳೆ, ಅವಳ ಗಬಕ್ ಅಂತ ಗಾಡಿಲಿ ಕೂರ್ಸ್ಕೊಂಡು ಸ್ವಯಂ ಹೊರಟೋಗ್ತೀರಾ. ಒಂದ್ ಕೆಲಸ ಮಾಡಿ, ಹಾ. ಇವೆಷ್ಟು ಶಾಟ್ ಅನ್ನು ಹಾ. ಡೂಪ್ ಹಾಕಿ ತೆಗೆದುಬಿಡಿ. ಸೂಪರ್ ಸರ್. ನಾನ್ ಡಿಸ್ಕಷನ್ ಮಾಡೋವಾಗ ನೀವೇನಾದ್ರೂ ನನಗೆ ಸಿಕ್ಕಿದ್ರೆ ಪಿಕ್ಚರ್ ಎಲ್ಲೋ ಹೊರಟೋಗುತ್ತೆ. ಆಮೇಲೆ? ಸರ್ ಹಾ. ಆಮೇಲೆ ನೀವು ಸ್ಪೀಡ್ ಅಪ್ ಒಂದು ಗಾಡಿ ನಿಲ್ಲಿಸ್ತೀರಾ, ನಿಲ್ಲಿಸ್ತೆ. ಅಂತ ಸ್ಕಿಡ್ ಆಗ್ಬಿಡುತ್ತೆ ಸರ್. ಬೀಳ್ತೀವಿ. ಹೌದು ಸರ್, ಸ್ಕಿಡ್ ಆಗ್ಬಿಡುತ್ತೆ. ಹಾಗೆ ನೀವು ಹೀರೋಯಿನ್ ತಪ್ಕೊಂಡ್ಬಿಡ್ತೀರಾ ಸರ್. ಉರುಳಾಡ್ತೀರಾ 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 ಸರ್. ಒಂದ್ ಕೆಲಸ ಮಾಡಿ, ಹಾ. ಈ ಶಾಟ್ ನಾನೇ ಮಾಡ್ತೀನಿ. ನೀವು ಚೆನ್ನಾಗಿ ಡೈರೆಕ್ಟ್ರು ಏನದು ಡ್ಯೂಪ್ ಅಂತಾನಲ್ಲ? ಅದೇ ಸರ್, ಇದೇ ತರ ಇರೋ ಇನ್ನೊಬ್ಬನ ಹುಡುಕಿ ಇವನ್ ಬಟ್ಟೆನ ಅವನಿಗೆ ಹಾಕಿ ಆಕ್ಟಿಂಗ್ ಮಾಡಿಸಿದ್ರೆ ಅದೇ ಸರ್ Yes. ಯಾಕ್ರಿ ಸಾಹೇಬ್ರೆ ಕೊಟ್ಟಿಲ್ಲ ರೊಕ್ಕ? ಹೌದು, ಕೊಟ್ಟಿದ್ದೀರಾ? ಏನೀಗ? ಹಂಗಾರೆ ನೀವೇ ಮಾಡ್ರಲ್ಲ. ನೋಡಿ ಸ್ವಾಮಿ, ನಮ್ದೇ ಆದ ಕೆಲವು ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ನಿಮ್ ಮುಂದೆ ಹೇಳಕ್ಕಾಗಲ್ಲ. ಗೊತ್ತಾಯ್ತಾ? ಏನ್ರಿ ನಿಮ್ ಪ್ರಾಬ್ಲಮ್? ನಮ್ ಬ್ಯಾಕಿಗೆ ರಾಡ್ ಹಾಕಿದ್ದಾರೆ, ಗೊತ್ತಾಯ್ತಾ? ಓಹೋ, ಶೂಟಿಂಗ್ ಅಲ್ಲಿ ರಾಡ್ ಹಾಕೊಂಡ್ಯೋ ಏನು ಬೆಡ್ ಮೇಲೆ ಬಿದ್ದು ರಾಡ್ ಹಾಕೊಂಡ್ಯೋ? ರೇ ಸ್ವಾಮಿ, ನಾನ್ ಈ ಪಿಕ್ಚರ್ ಹೀರೋ, ಗೊತ್ತಾಯ್ತಾ? ಓಹೋ ಹೀರೋ. ಹೇ ಎತ್ರ ಲಾಂಗು ರಾಡು. ಸರ್ ಸರ್ ಬೇಡ ಸರ್, ನೀವ್ ಹೇಳ್ದ ಹಾಗೆ ಮಾಡ್ತೀನಿ ಸರ್. ದಯವಿಟ್ಟು ಈ ಲಾಂಗ್ ವಿಷಯ ಮಾತ್ರ ಹೇಳ್ಬೇಡಿ ಸರ್. ಡೈರೆಕ್ಟರ್ ಸರ್, ಪ್ಲೀಸ್ ಸರ್, ಹೇಳಿ ಸರ್. ಸರ್ ನಾನಿದ್ದೀನಲ್ಲ ಸರ್ ಡೈರೆಕ್ಟ್ರು, ನಾನು ಆಕ್ಟ್ ಮಾಡಿಸ್ತೀನಿ. ನೋಡಿ ಮುಹೂರ್ತ ಮೀರ್ತಾ ಇದೆ, ಒಳ್ಳೆ ಟೈಮ್ ಸರಿಯಾಗಿ ತೆಂಗಿನಕಾಯಿ ಹೊಡೆದ್ರೆ ಪಿಕ್ಚರ್ ಸಕ್ಸಸ್ ಆಗೋದು. ನೀವು ಬನ್ನಿ. ಮತ್ತೆ ಎಲ್ರೂವೆ. ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರ್. ಡೈರೆಕ್ಟ್ರೆ, ಹಾ. ನಾನು ಹೋಗಿ ಹೆಲ್ಮೆಟ್ ಹಾಕೊಂಡು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಪ್ಪ. ಏನಮ್ಮ ಕ್ಲಾಪ್ ಹೊಡಿ ಬಿಡಿ. ನೋಡಿ ಸರ್, ಈ ಕ್ಲಾಪ್ ನ ಹೀಗೆ ಇಟ್ಕೋಬೇಕು ಮುಖದ ಹತ್ರ. ನಾನು ಆಕ್ಷನ್ ಅಂದ ತಕ್ಷಣ ಹೊಡಿಬೇಕು, ಗೊತ್ತಾಯ್ತಾ? ಹೋಗಯ್ಯ. ಹೇಳೋವರೆಗೂ ಹಾಗೆ ಇರ್ಬೇಕು ಸರ್. ಹೇಳ್ತೀನಿ. ರೆಡಿನಪ್ಪ? ರೆಡಿನಾ ಸೋಮು? ರೆಡಿ ಸರ್? ಸ್ವಲ್ಪ ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ. ಹೆಲ್ಮೆಟ್ ಸರಿಯಾಗಿ ಹಾಕೊಳ್ಳಿ ಸರ್. ರೆಡಿನಾ? ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಬನ್ನಿ ಸರ್, ಬನ್ನಿ. ಬನ್ನಿ, ಹಾಗೆ ಬನ್ನಿ. ಬನ್ನಿ ಸರ್, ಬನ್ನಿ, ಬರ್ತಾ ಇದೆ. ಅಯ್ಯಯ್ಯೋ, ಅಲ್ಲಯ್ಯ, ಎತ್ಕೊಂಡು ಹೋಗ್ತಾ ಇದ್ದಾರೆ. ಏನು ಅಂತ ಅಯ್ಯೋ. ಆಕ್ಷನ್. ಅಯ್ಯಯ್ಯೋ, ಆಕ್ಷನ್ ಆಕ್ಷನ್ ಆಕ್ಷನ್. ಕಟ್. ಯಾರಪ್ಪ ಇದು? ಜ್ಯೋತಿ ಲಕ್ಷ್ಮಿ ತಮ್ಮ ಇದ್ದಂಗಿದ್ದಾನೆ. ಯಾರು ಸರ್ ನೀವು? ನಾನ್ ಸರ್, ಹೀರೋ ಭರತ್ ಕುಮಾರ್. ನೀವು ಇದೇನ್ ಸರ್ ನಿಮ್ಮ ಅವತಾರ? ನಾನ್ ಹೆಲ್ಮೆಟ್ ಹಾಕೊಂಡ್ ಬರ್ತೀನಿ ಅಂತ ಹೋದ್ನಾ, ಹಾ. ಅವ್ನ್ ಯಾವನೋ ಬಂದು ನನ್ ಹೆಲ್ಮೆಟ್, ನನ್ ಜರ್ಕಿನು, ನನ್ ಪ್ಯಾಂಟ್ ಎಲ್ಲಾ ಹೊಡ್ಕೊಂಡು ಇದೊಂದ್ ಬಿಟ್ಟು ಹೊರಟೋಗ್ಬಿಡ ಸರ್. ಅಯ್ಯಯ್ಯೋ ಅಯ್ಯಯ್ಯೋ, ಈ ಥ್ರಿಲ್ ಸಿನಿಮಾನ ನಂಬ್ಕೊಂಡು ಜೀವನ ಪೂರ್ತಿ ನಾನು ಕಿಲ್ ಆಗೋದೆ. ಅಯ್ಯಯ್ಯೋ. ಸರ್, ಈಗ ಏನ್ ಸರ್ ಮಾಡ್ಲಿ ನಾನು? ಈಗ ನೀನ್ ಏನ್ ಮಾಡ್ತೇ ಗೊತ್ತೇನಪ್ಪ? ಸೀದಾ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗು. ಹೀಗೆ ಕೂತ್ಕೋ, ಸಾಯಂಕಾಲ ಕ್ವಾರ್ಟರ್ಗೆ ಕಲೆಕ್ಷನ್ ಆಗತ್ತೆ.
ಒಳ್ಳೆ ಐಡಿಯಾ ಸರ್. ಸರ್ ಇದು ಕೊಡಿ ಸರ್. ಬರ್ತೀನಿ ಸರ್. ಹೂನಪ್ಪ. ಅಮ್ಮ ನನ್ನ ಮುಂದಿನ ಬಹುತಿ ಭಿಕ್ಷಾಂದೇಹಿ ಸಿನಿಮಾಗೆ ನೀನೇ ಕಡೆಯ ಹೀರೋ. ವೆರಿ ಗುಡ್. ಭಾರಿ ಕೋಪ ಆಗ್ತೈತಿ. ಏ ಬಾಸ ಇಳಿರಿ. ನಾನು ಇಳಿಯಲ್ಲ. ಒಂದ್ಸಲ ನಾನು ಆಟೋ ಹತ್ತಿದ್ರೆ ಒಂದು ನನ್ನ ಕೋಪ ಇಳಿಬೇಕು, ಇಲ್ಲ ಆಟೋದಲ್ಲಿ ಪೆಟ್ರೋಲ್ ಖಾಲಿ ಆಗಬೇಕು. ಅಲ್ಲಿವರೆಗೂ ನಾನು ಆಟೋ ಬಿಟ್ಟು ಕೆಳಗೆ ಇಳಿಯಲ್ಲ. ಬಾಸ ಇಳಿರಿ. ಇವ್ರ ಆಟೋ ಹತ್ತಿದ್ರೆ ಹಿಂಗೆ ರೀ. ಅಲ್ಲ ಗುರುವೆ, ಅರೆ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಆಟೋ ಹತ್ಬಿಟ್ರೆ ಹೇಗೆ ಗುರುವೆ? ಇಳಿರಿ ಗುರುವೆ. ಪಾಪ ಹೋನ್ ಸಾಹೇಬ್ರ ಅಷ್ಟೊತ್ತಿಂದ ಬೇಡಕತ್ತಾರೆ. ಇಳಿರಿ ಸಾಹೇಬ್ರ. ಇಳಿಯಯ್ಯ. ತಗೊಳ್ರಿ ಸಾಹೇಬ್ರ. ಗುರುವೆ, ಇಷ್ಟು ದಿನ ಕೊಲೆಗಾರ ಯಾರು ಅಂತ ತಲೆ ಕಟ್ಕೊಂಡಿದ್ದೆ. ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅನ್ನೋ ಹಾಗೆ ಪಕ್ಕದಲ್ಲೇ ಇದ್ದು ನನ್ನ ಎಂಜಲ್ ತಿನ್ಕೊಂಡ್ ಬಿದ್ದಿದ್ದು ಒಬ್ಬ ಪೂಟ್ಲಾಯ್ರಿ. ನನ್ನ ಕೊಲೆ ಮಾಡಕ್ ಬಂದ ಅಂದ್ರೆ ನೀನ್ ಕೋಪ ಮಾಡ್ಕೊಂಡು ಮತ್ತೆ ಆಟೋ ಹತ್ಬೇಡಯ್ಯ. ನೋಡು, ಅವನ್ನ ನಾನು ಖಂಡಿತ ಅರೆಸ್ಟ್ ಮಾಡಿಸ್ತೀನಿ. ಹೋಮು, ನಾ ಇದನ್ನ ನಂಬಲಾ? ಅಯ್ಯೋ, ನನ್ನ ನಂಬಯ್ಯ. ಆ ಸೌದದ ಮೇಲೆ ಆಣೆ, ನನ್ನ ನಂಬು. ಸುಷ್ಮಾ, ಬಿಡ. ನನಗೆ ಚೆಕಪ್ ಟ್ರೀಟ್ಮೆಂಟ್ ಏನು ಬೇಡ. ಏನ್ ಹೇಳ್ತಾ ಇದ್ಯಾ ನೀನು? ನಿಮಗೆ ನನ್ ಮೇಲೆ ಪ್ರೀತಿ ಇದೆ ತಾನೆ? ನಾನ್ ನನ್ ಸುಭಾಷ್ನ ನೋಡ್ಬೇಕು, ಸುಭಾಷ್ ಜೊತೆ ಮಾತಾಡ್ಬೇಕು. ಹೆಣ್ಣಿಗೆ ಸಮಯದಲ್ಲಿ ತವ್ರ ಮನೇಲಿದ್ರೆ ಅವಳು ಶ್ರೀಮಂತ ಮಾಡೋದ್ರ ಜೊತೆಗೆ ಅವಳ ಬಯಕೆ ಏನು ಅಂತ ಹಿರಿಯರು ಕೇಳ್ತಾರೆ ಅಲ್ವಾ? ಆದ್ರೆ ನನಗೆ ನನ್ನವರು ತನ್ನವರು ಅಂತ ಯಾರು ಇಲ್ಲ. ನನ್ನ ಜೀವನದಲ್ಲಿ ಸುಭಾಷ ನನಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲ. ಹಿರಿಯರಾದ ನೀವು ನನ್ ಬಯಕೆ ಏನು ಅಂತ ಕೇಳಿದ್ರೆ ಸುಭಾಷ್ನ ಕಣ್ತುಂಬ ನೋಡೋದೊಂದೇ ನನ್ ಬಯಕೆ. ಯಾರಿಗೂ ಗೊತ್ತಿಲ್ಲ ನಿನ್ನಲ್ಲಿ ಕರೆಸ್ತಿರೋದು ಬಸ್ರಿ ಹುಟ್ಟಲಿರೋ ಮಗು ಹೊರಗೆ ಯಾವಾಗ ಬರುತ್ತೆ ಅಂತ ತಿಳ್ಕೊಳಕ್ಕೆ. ಬಸ್ರಿ ಹೆಂಗಸಿಂದ ಇಲ್ಲದ ತಪ್ಪಿಸೋ ಪ್ಲಾನ್ ಮಾಡಕ್ಕಲ್ಲ. ಸಾಯ್ಬೇಕಾ ನಿಮಗೆ? ಸಾಯ್ಬೇಕಾ? ನೀನ್ ಸಾಯ್ಬಾರ್ದು. ಪ್ರಳಯ ಆದ್ರೂ ನೀನ್ ಸಾಯ್ಬಾರ್ದು. ಯಾಕೆಂದ್ರೆ ನಿನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ ಗಂಡನಿಗೆ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ನಿಮ್ಮನ್ನು ನೋಡ್ಕೊಟ್ಟಿದ್ದ ಆ ಫ್ಯಾಮಿಲಿ ಡಾಕ್ಟರ್ನೇ ಕರ್ಸಿರೋದು. ನೀನ್ ಸಾಯ್ಬಾರ್ದು, ಕ್ಷೇಮವಾಗಿರ್ಬೇಕು. ಏನ್ ಕ್ಷೇಮ? ತುಂಬು ಗರ್ಭಿಣಿನ ಗಂಡನಿಂದ ದೂರ ಇಟ್ಟು ಹುಚ್ಚನ ಹಾಗೆ ನನ್ನ ಮುಂದೆ ಬಡ್ಕೊಳ್ಳೋದು ಕ್ಷೇಮನಾ? ಬಾಯಿ ಮುಚ್ಕೊಂಡಿದ್ದನ್ನ ಬರ್ಕೊಳ್ಳೋ ಹಾಗೆ ಮಾಡಿದ್ಯಾರು? ನೀನು ನಿನ್ ಪಲ್ಸ್ ಚೆಕ್ ಮಾಡ್ತೀನಿ ಅಂತ ಬಂದು ನಿನ್ನ ಜೂಟ್ ಅಂತ ಹೊರಗೆ ಹೋಗ್ಬಿಟ್ಲಲ್ಲ ಆ ಡಾಕ್ಟರ್. ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು ಅಣ್ಣನ ಜೊತೆ ಇದನ್ನ ತಿಳ್ಕೊಂಡು ಏನು ಏನಂತ ನೀನು? ಅಣ್ಣನ? ಆ ಪದದ ಅರ್ಥ ಗೊತ್ತಾ ನಿನಗೆ? ಯಾಕೆ ಗೊತ್ತಿಲ್ಲ. ಒಬ್ಬ ತಾಯಿಗೆ ಮಗನಾಗಿ, ತಂದೆಗೆ ಅಣ್ಣನಾಗಿ, ಹೆಂಡತಿಗೆ ಗಂಡನಾಗಿ, ಒಂದು ಮಗುವಿನ ತಂದೆಯಾಗಿ ಬರೀ ಪದದ ಅರ್ಥ ಮಾತ್ರ ಅಲ್ಲ, ಅದನ್ನ ಅನುಭವಿಸ್ತೋಲ್ಲ. ನನ್ ಗಂಡನಿಗೆ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ. ಏನೇ ಬಿಸ್ಕೊಡ್ತಾ ಇದೀಯಾ? ಅದೆಲ್ಲ ನಿಮ್ಗೆ ಯಾಕೆ? ಅರೆ, ಏಜೆನ್ಸಿ ಕೇಳಕ್ ಬಂದವನಿಗೆ ಕಸ್ಟಮರ್ ಉತ್ತರ ಕೊಟ್ಟಂಗೆ ಕೊಡ್ತಿದ್ಯಾ? ಏನೋ ಮುದ್ದಾದ ಹೆಂಡತಿ, ಮುದ್ದಾದ ಗಂಡನ್ಗೆ ಏನೇನಿರ್ಬೇಕು, ಏನೇನಾಗ್ಬೇಕು, ಏನೇನ್ ಸಿಗ್ಬೇಕು, ಇನ್ನು ಏನೇನೇನೇನೇನೇನು. ಹೋಲ್ಡ್ ಆನ್, ನಾನೇನ್ ಪಿಸ್ಕೊಡ್ತಾ ಇಲ್ಲ. ಅಪ್ಪ ಗಣಪತಿ, ಈ ನನ್ನ ಸ್ವಾಮಿಗೆ ಐರಾರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಳ್ತಾ ಇದ್ದೀನಿ, ಸರಿನಾ? ತಪ್ಪು ಅಲ್ವೇ? ಈಗ ಆರೋಗ್ಯನೇ ಕಮ್ಮಿ, ಇಟ್ಸ್ ಫುಲ್ಲಿ ಇನ್ಶೂರ್ಡ್. ಅದ್ ಬಿಟ್ಬಿಟ್ಟು ಈ ಜುಜ್ಬಿ ಫೀಲ್ಡ್ ಆಫೀಸರ್ ಇಂದ ಇನ್ನೂ ಹೈಯರ್ ಗ್ರೇಡ್ ಆಫೀಸ್ಗೆ ಬಡ್ತಿ ಕೊಡು ಅಂತ ಪಿಸ್ಕೊಡು. ಇನ್ನೊಂದ್ಸಲ ಪಿಸ್ಕೊಡು. ಬೇಗ ಪಿಸ್ಕೊಡಮ್ಮ. ನಮ್ಮಪ್ಪ ಗಣಪತಿ, ನಮ್ಮ ಯಜಮಾನ್ರಿಗೆ ಬೇಗ ಬಡ್ತಿ ಸಿಗಂಗ್ ಮಾಡಪ್ಪ. 36, 26, 16. 36, 26, 16. 36, 26, 16 ಅಂದ್ರೆ ಏನ್ರಪ್ಪ? 36 ಅಂದ್ರೆ ಆಂಟಿ, 26 ಅಂದ್ರೆ ಸೆಮಿ ಆಂಟಿ, 16 ಅಂದ್ರೆ ಸ್ವೀಟ್ 16. ಹೇಳಿ ಯಾವ್ದು 36, 26, 16. 16 ಕೊಡ್ರಲ್ಲ? 16 ಹೌದ್ರಿ. ಪಾರ್ಟ್ ಟೈಮ್ ಫುಲ್ ಟೈಮಾ? ಪಾರ್ಟ್ ಟೈಮ್.
40,500 ಬಾಬು. ಅಣ್ಣ ಬಿಸ್ನೆಸ್ ಹೆಂಗಿದೆ ರೇಟು? 1,500. ಪಾರ್ಟ್ ಟೈಮಾ? ಹೌದು, ಅದರಲ್ಲೂ 16. ನಡಿ ದೇವ್ರು. ರೈಟ್ 16 ಫುಲ್ ಟೈಮ್ ತಗೊಂಡ್ರೆ 36 ಫ್ರೀ. ನೆಕ್ಸ್ಟ್ ಒಂದು ವಿಕೆಟ್ ಡೌನ್ ಆಗಿದ್ರು ಕೋಳಿದು ಬ್ಯಾಕ್ ಫಿಗರ್ ಸೂಪರ್. All 16 ಕೋಳಿಸ್ come here. ಈ ಕಡೆಯಿಂದ ಎರಡನೇದು. ಯು ಆರ್ ಆಲ್ ರಿಜೆಕ್ಟೆಡ್. ಬಾ ಅಣ್ಣ ಇಲ್ಲಿ. ಇನ್ನು ಎಷ್ಟು ಹೇಗೆ ಬದುಕಬೇಕೋ ಗೊತ್ತಾಗ್ತಾ ಇಲ್ಲ. ಬಡ್ಡಿ ಮಕ್ಕಳಿಗೆ ಹೆಂಡತಿಗೂ ತಾಯಿಗೂ ವೇಶ್ಯೆಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಈ ಫ್ಲಾಟೇ ಹದಗೆಟ್ಟೋಯ್ತು. ಎಲ್ಲ ನನ್ನ ಕರ್ಮ. ಆಫೀಸ್ ಟೈಮ್ ಆಯ್ತು, ಟಿಫಿನ್ ಮಾಡಿ ಬನ್ನಿ. ರೀ 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 ನಿಮ್ಗೆ ಹೇಳ್ತಿರೋದು ಟಿಫಿನ್ ಮಾಡಿ ಬನ್ನಿ ಅಂತ. ನನ್ಗೆ ಹಸುವಿಲ್ಲ ಅಂತ ಹೇಳಿದ್ನಲ್ಲ. ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಿ? ನೋಡಿ, ಈ ಪ್ರಪಂಚದಲ್ಲಿ ಬೊಗಳೋ ನಾಯಿಗಳಿಗೆ ಬೊಗಳಕ್ ಬಿಡ್ಬಿಡ್ಬೇಕು. ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕಲ್ಲೆಸಕ್ ಹೋದ್ರೆ ಹೌದು ಕಣೆ, ಹೋಗೋಣ. ನಾನು ಬೋಳಕ್ ಬಿಟ್ರೆ ನನ್ನ ಕಚ್ಚನ ಆಗುತ್ತೆ. ಹಾಗೇನ್ ಮಾಡ್ತೀಯ? ಪುಣ್ಯಾತ್ಮ, ಹಲೋ ಹಲೋ, ಯಾರೇ ನೀವು? ಇಲ್ಲಿ ವಿಮಲಾ ಅಥವಾ ಮಾಲಿನಿ ತರ ಹೋಗೋಣ. ನಾನು ಬೋಳಕ್ ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ. ಹಲ್ಕ ನನ್ನ ಮಗನೇ, ನಾನ್ ಯಾರು ಗೊತ್ತಾ? ಶ್ರೀರಾಮ್ ಪ್ರೌಢ, ನಾನ್ ಯಾರು ಗೊತ್ತಾರ? ಕಾಸ್ತಕೊಂಡು ಮೋಸ ಮಾಡ್ತೀರ ಹಲ್ಕ ನನ್ನ ಮಕ್ಕಳ ಕಾಸ್ತಕೊಂಡು ಮೋಸ ಮಾಡ್ತೀರ. ನಾನ್ ಯಾರು ಗೊತ್ತಾ? ನನ್ನ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ನಮ್ಮ ಮಕ್ಕಳು ನೀನ್ ಅಜ್ಜಿ ಹಲ್ಕ ನನ್ನ ಮಗನೇ, ಕಾಸು ತಗೊಂಡು ನೀನ್ ನನ್ನಲ್ಲಿ ಕಳ್ಸ್ಕೊಟ್ಟಿಲ್ಲ. ಅವ್ನು ನನ್ನ ಕತ್ತಿಗೆ ಕೈಯಾಗಿ ತಳ್ಳಿಬಿಟ್ರ ಗೊತ್ತಾ? ಯಾರು ಅವನು? LIC ನನ್ ಮಗ ಅಲ್ವಣ್ಣ? ಏಯ್, ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ವಾ ನಿನ್ಗೆ? ಆಸೆ ಇರೋ ಇದೆ, ಆದ್ರೆ ನಮ್ಮಂತ ಸಂಸ್ಥಾಸ್ಥರು ಇರೋ ಸ್ಥಳದಲ್ಲಿ ನಿಮ್ಮಂತ ಮಾಂಸದ ವ್ಯಾಪಾರಿಗಳಿರೋವರೆಗೂ ಚೆನ್ನಾಗಿರೋದು ಸ್ವಲ್ಪ ಕಷ್ಟನೇ. ದೇಶಕ್ಕೇನು ನಷ್ಟ ಇಲ್ಲ ಮರಿ. ಏಯ್ ಏಯ್ ನಾಯ್ಡು, ಫ್ಲಾಟ್ ಖಾಲಿ ಮಾಡ್ಲಾ ಅಂದ್ರೆ ಚೆನ್ನಾಗಿರೋಲ್ಲ. ಅದನ್ನ ನೀನ್ ಈ ಫ್ಲಾಟಿಗೆ ಬಂದಾಗ ನಾನು ಹೇಳ್ತಾನೆ ಇದೀಯಾ? ಹಾಗಂತ ನೀವು ಬಿಟ್ಟೋಗೋವರೆಗೂ ಅದನ್ನೇ ಹೇಳ್ತಾ ಭಜನೆ ಮಾಡ್ತಾ ಕೂತಿರ್ತೀವಿ ಅಂತ ತಿಳ್ಕೊಬೇಡಿ. ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ ಯಾವಣ ಯಾವನು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇರೋ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂದ್ರೆ ಅದು ನಮ್ಮ ಅದೃಷ್ಟ, ನಿಂದು ದುರದೃಷ್ಟ. ಪೊಲೀಸ್ನವ್ರು ಇಲ್ಲೇ ಇದ್ದಾರೆ ನೋಡು, ಅದೇನ್ ಕಿಸಿ. ಬಾಯಿ ಮುಚ್ಕೊಂಡು ಸೌದಕ್ ಹೋಗ್ತೀಯಾ ಅಥವಾ MLA ಮಿನಿಸ್ಟರ್ನೆಲ್ಲ ಇಲ್ಲೇ ಕಾರಿಸ್ಲಾ ಅಣ್ಣ? ಹಲೋ ಹಲೋ ಗುರುವೆ, ನಾನು PP ನಾಯ್ಡು. ಏನಯ್ಯ ನಾಯ್ಡು, ರಾತ್ರಿ ಆ ಕೋಳಿ ಕಳಿಸಿದ್ದೆ. ಅವಳ ಭಾಷೆ ನನಗ ಅರ್ಥ ಆಗೋದಿಲ್ಲ, ನನ್ನ ಭಾಷೆ ಅವಳಿಗೆ ಗೊತ್ತಾಗೋದಿಲ್ಲ. ಆ ವ್ಯವಹಾರಕ್ಕೆ ಭಾಷೆ ಎಲ್ಲ ಐತೆ ಗುರು. ಯಾರೋ ಪ್ಯಾಸೆಂಜರ್ ಮಾತಾಡ್ಬೇಕಂತೆ, ಮಾತಾಡಿ. ಹಲೋ, ಯಾರಯ್ಯ ನೀನು? MLA ನಾರಾಯಣ ಸ್ವಾಮಿ ಅವರ? ಸರ್, ನಾನು ಆನಂದ್ ಅಂತ LIC ನಲ್ಲಿ ಫೀಲ್ಡ್ ಆಫೀಸರ್ ಆಗಿದ್ದೀನಿ. ನಾನು ಇದೇ ಫ್ಲಾಟ್ ಅಲ್ಲಿ ಇದ್ದೀನಿ ಸರ್. ಇಲ್ಲಿ ನನ್ನ ಮನೆ ಎದುರುಗಡೆನೆ ವೇಷವಾಟಿಕೆ ನಡೀತಾ ಇದೆ, ಅಷ್ಟೇ ತಾನೇ? ಏನ್ ಸರ್ ಅಷ್ಟೇ ತರ ಇಷ್ಟಲ್ಲಿ ಸರ್ ಹೇಳ್ತಿದ್ದೀರಿ? ಅಲ್ರಿ, ನಿಮ್ಗೇನೋ ಮಾಡಕ್ಕೆ ಅಂತ ಒಂದ್ ಸರ್ಕಾರಿ ಕೆಲಸ ಇದೆ. ನಿರುದ್ಯೋಗಿಗಳೆಲ್ಲ ಏನ್ರಿ ಮಾಡ್ಬೇಕು ಅಂದ್ರೆ? ಅವ್ರವ್ರ ಶಕ್ತಿ ಮೀರಿ ಅವ್ರವ್ರ ಹೊಟ್ಟೆ ಪಾಡಿಗೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೋ ಅದನ್ನ ಅವ್ರು ಮಾಡ್ತಾ ಇದಾರೆ, ಅಷ್ಟೇ. ಅಂದ್ರೆ ಸರ್, ನಿಮ್ ದೃಷ್ಟಿಲಿ ವೇಷವಾಟಿಕೆ ಒಂದ್ ಕಸ್ಬಿದ್ದಂಗೆ ನೋಡಯ್ಯ. ಕೆಲವೊಂದು ವಿಚಾರನ ನೋಡ್ದಂಗಿರ್ಬೇಕು, ಅದು ಬುದ್ಧಿವಂತರ ಲಕ್ಷಣ. ನೋಡು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಇಡೇ ಫೋನ್ ಕೆಳಗೆ. ಹಲೋ ಹಲೋ ಏನ್ ಹೇಳಿದ್ರು MLA ಅವರು? ಇನ್ನೇನ್ ಹೇಳಿದ್ರು? ಮನೆ ಖಾಲಿ ಮಾಡ್ಕೊಂಡು ಹೋಗಯ್ಯ ಅಂತ ಹೇಳಿದ್ರು. ಯಾವಾಗ ಖಾಲಿ ಮಾಡ್ತೀಯ ಗುರುವೆ? ಯಾವಾಗ ಖಾಲಿ ಮಾಡ್ತೀನಿ ಸದ್ದೆಲ್ಲ ಹೇಳ್ತೀರಿ. ಸರ್, ಕೋಳಿ ಬಹಳ ರುಚಿಯಾಗಿತ್ತು ಸರ್. ಬೇರೆ ಕಸ್ಟಮರ್ ಬನ್ನಿ ಅಣ್ಣ. ಬೇರೆ ಇನ್ನೊಂದ್ಸಲಿ ತಿಂದಿದ್ರೆ ಚೆನ್ನಾಗಿರ್ತಿತ್ತು. ಎಸ್, ಇಟ್ ಇಸ್ ಅ ಫ್ಯಾಕ್ಟ್. ಪೊಲೀಸು ಪೊಲಿಟಿಷಿಯನ್ಸ್ ಅವ್ರ ಕಡೆ ಇದ್ದಾರೆ. ಪಬ್ಲಿಕ್ ನಾವು ತಿರುಗಿ ಬೀಳ್ತಾ ಇದ್ರೆ ದೇರ್ ಇಸ್ ನೋ ಎಂಡ್ ಫಾರ್ ಪ್ರಾಸ್ಟಿಟ್ಯೂಷನ್. ನಾಳೆ ನಾನು ನೀವು ಮನೆಯಲ್ಲಿದ್ದೇ ಇರುವಾಗ ನಿನ್ನೆ ನನ್ನ ಮನೆಗೆ ಬಂದು ನನ್ನ ಹೆಂಡತಿನ ಕರೆದ ಹಾಗೆ ನಿಮ್ ಹೆಂಡತಿನ ಅಕ್ಕ ತಂಗಿನ ಕರೀತಾರೆ. ಹಾಗೇನ್ ಮಾಡ್ತೀರಿ? ನೋಡಿ, ನೀವು ನನ್ನ ಜೊತೆ ಇರ್ತೀನಿ ಅನ್ನೋದಾರೆ ನನ್ನ ಮನೆ ಬಾಗಿಲು ಯಾವಾಗಲೂ ತೆಗ್ದೇ ಇರುತ್ತೆ. ಇಲ್ದಿದ್ರೆ ಮನೆಗೆ ಹೋಗಿ ಬಾಗಿಲು ಹಾಕೊಂಡು ಬಿದ್ಕೊಳ್ಳಿ. ಯಾಕಂದ್ರೆ ಬಾಗಿಲು ತಟ್ಟು ಕೈಗಳಲ್ಲಿ ಬಹಳಷ್ಟಿವೆ. ಸರ್, ನಿಮ್ ಜೊತೆ ನಾವಿರ್ತೀವಿ ಸರ್.
कॉलेज गेट डाउन। इधर क्यों लेके आए भैया? ఏ తూ చూప్ ఎన్నానే ఇప్పుడే ఆయిచి రాణి నీ చుమ్మ ఇరు. ఏమన్నా రాజమండ్రిలో హాయిగా ఉన్నాం, ఇక్కడ తీసుకొని వచ్చారు, ఇప్పుడు ఏం చేసేది? ఏ నోర్మాయ్ ನೋಡ್ರಿ ಅಪ್ಪ ಹಿಂಗಾಗೋಯ್ತಲ್ರಿ ನನ್ ಬದುಕು, ನಾನು ಎಲ್ಗ್ರಿ ಹೋಗ್ಲಿ? ನೀನ್ ನಮ್ ಜೊತೆ ಇರ್ತೀಯಲ್ಲ ಬಾ. ಬರ್ರೆ. ಏ ನಾರಾಯಣ ಸ್ವಾಮಿ, ನಾರಾಯಣ ಸ್ವಾಮಿ. ಓಹೋ ಏನೇ ನಾಯ್ಡು ಬೆಳಗ್ಗೆ ಇಷ್ಟೊಂದು ಕೋಳಿಗಳನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಹೌದು, ಎಲ್ಲಾ ಕೋಳಿಗಳನ್ನ ಒಟ್ಟಿಗೆ ಕೊಯ್ಲಿಂದ ಕರ್ಕೊಂಡ್ ಬಂದಿದ್ದೀವಿ. ಯಾಕಯ್ಯ ಕೋಪ ಮಾಡ್ಕೋತೀಯಾ? ಮತ್ ಇನ್ನೇನ್ ಸರ್, ನೀವ್ ಕೇಳ್ದಂಗೆಲ್ಲ ಕೋಳಿಗಳು ಸಪ್ಲೈ ಮಾಡ್ಬೇಕು, ತಿಂಗಳಿಗೆ ರೋಲ್ ಕಾಲ್ ಬೇರೆ ಕೊಡ್ಬೇಕು. ನೀವ್ ನಮ್ಗೆ ಏನ್ ಹೆಲ್ಪ್ ಮಾಡಿದೀರಾ? ಆ ಅಪಾರ್ಟ್ಮೆಂಟ್ ಜನ ಕ್ಯಾ ಕರ್ಸಿ ನಮ್ ಮುಖಕ್ಕೆ ಹೋಗುದು, ಅಲ್ಲಿಂದ ನಮ್ಮನ್ನ ಜಾಗ ಖಾಲಿ ಮಾಡ್ತಿದ್ರು. ಇನ್ನೊಂದ್ ಏರಿಯಾಗ ಹೋದ್ರಾಯ್ತು. ಹೌದಾ? ನೀವ್ ಆಂಧ್ರದಲ್ಲಿ ಎಲೆಕ್ಷನ್ ನಿಂತ ಗೆಲ್ತೀರಾ? ನಮಗ್ ವ್ಯಾಪಾರ ಅಲ್ಲೇ ಕುದುರಿದೆ, ನಾವ್ ಅಲ್ಲೇ ಇರ್ಬೇಕು. ಏ ಅಶೋಕ್, ಇವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ವಾ ನೀವು? ಇಲ್ಲ ಸರ್, ಆ ಏರಿಯಾ ಜನ ಒಗ್ಗಟ್ಟಾಗ್ಬಿಟ್ಟಿದ್ದಾರೆ, ನಾವೇನು ಮಾಡಕ್ ಆಗ್ತಾ ಇಲ್ಲ. ನಾಯ್ಡು ನೋಡು, ಪೊಲೀಸು ಪೊಲಿಟಿಷಿಯನ್ ಎಲ್ಲ ನಿನ್ ಕಡೆ ಇದ್ದು ಆ ಜನ ನಿನ್ಗೆ ಹೆದರ್ಲಿಲ್ಲ ಅಂದ್ರೆ ಈಗ ನಾನು ಅವ್ರಿಗೆ ಹೆದರ್ಬೇಕಾಗುತ್ತೆ. ನೀನ್ ಯಾಕೆ ಹೆದರ್ಬೇಕು? ವೋಟು ನನಗೆ 99% ವೋಟರ್ಸ್ ಇರೋದು ಆ ಏರಿಯಾದಲ್ಲೇ. ನಾನು ಅವ್ರನ್ನ ಎದುರಾಕೊಳಕ್ ಆಗೋದಿಲ್ಲ. ದಯವಿಟ್ಟು ಕ್ಷಮಿಸು. ಈಗ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರು. ಅಣ್ಣ, ಈ ನನ್ ಮಕ್ಳು ರಾಜಕಾರಣಿಗಳ ಅವತಾರನೇ ಹೀಗೆ. ಈಗ ನಾವು ಆ ಜನಗಳಿಗೆ ನಮ್ಮ ಅವತಾರ ಏನು ಅಂತ ತೋರ್ಸೋಣ. ಯಾರೋ ನೀವು? ಏನ್ ಪಿಕ್ಚರ್ ನೋಡ ಏನಪ್ಪ, LIC ನಮ್ಮನ್ನೆಲ್ಲ ಫ್ಲಾಟ್ ಇಂದ ಓಡಿಸಿ ನೀನು ನಿನ್ನ ಹೆಂಡತಿ ಪಿಕ್ಚರ್ ನೋಡಕ್ ಬಂದಿದ್ದೀರಾ? ಯಾಕೆ ಸರ್ ಪುರಾಯಿಸ್ತೀರಾ? ಸುಮ್ಮನೆ ಆ ಕಡೆ ತಿಳ್ಕೊಂಡು ಪಿಕ್ಚರ್ ನೋಡಿದ್ದಾರೆ. ಶಾರದಾ, 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 ಇಲ್ಲ ಶಾರದಾ, 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 ಯುವರ್ ಆನರ್, ನನ್ನ ಕಕ್ಷಿದಾರ ವೇಶ್ಯಾವಾಟಿಕೆ ವೃತ್ತಿ ನಡೆಸುತ್ತಿದ್ದ ಅನ್ನೋದು ಶುದ್ಧ ಸುಳ್ಳು. ಹಿ ಈಸ್ ಹೈಲಿ ಎಜುಕೇಟೆಡ್. ಮೋರ್ ಓವರ್, ಈತ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದಕ್ಕೆ ಆ ಕಂಪನಿಯವರು ಕೊಟ್ಟಿರೋ ಈ ಪೇ ಸ್ಲಿಪ್ ನ ಜೆರಾಕ್ಸ್ ಕಾಪಿನೇ ಸಾಕ್ಷಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಯುವರ್ ಆನರ್, ಈತ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಕ್ಷಣ ನನ್ನ ಕಲೀಗ್ ಅದಕ್ಕೆ ಸಾಕ್ಷಿಗಳನ್ನು ಕೊಟ್ಟಾಕ್ಷಣ ಅಪರಾಧಿ ಸ್ಥಾನದಲ್ಲಿರೋ ಈತ ನಿರಪರಾಧಿ ಆಗಕ್ಕಾಗತ್ತಾ? ನೆವರ್. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯು ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ಅಪರಾಧಿ ವೇಶ್ಯಾವಾಟಿಕೆ ವೃತ್ತಿ ನಡೆಸ್ತಿದ್ದ ಅಂತ ಹೇಳೋದಕ್ಕೆ ನನ್ನ ಹತ್ರ ಸಾಕಷ್ಟು ಸಾಕ್ಷಿಗಳಿವೆ. ಅದನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಐ ನೀಡ್ ಯುವರ್ ಕೈಂಡ್ ಪರ್ಮಿಷನ್. ಪರ್ಮಿಷನ್ ಗ್ರಾಂಟೆಡ್. ನನ್ನ ಹೆಸರು ಮೋಹಿನಿ. ಹುಬ್ಳಿಯಿಂದ ಕರ್ಕೊಂಡ್ಬಂದು ಈ ದಂಧೆಗಿಳಿಸೋ ನೀವನೇ ಸರ. ದಿನ ರಾತ್ರಿ ಆದ್ರೆ ನನ್ನ ತಲೆ ಹಿಡ್ಕ ಸರ್ ಇವನು. ನಿರಪರಾಧಿಗಳನ್ನ ಅಪರಾಧಿಗಳನ್ನಾಗಿ ಮಾಡೋದಕ್ಕೆ ಈ ರೀತಿ ಸುಳ್ಳು ಸಾಕ್ಷಿಗಳು ಹುಟ್ಕೊಳ್ತಾ ಇದೆ ಯುವರ್ ಆನರ್. ಸಾಕ್ಷಿನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಸತ್ಯ ಸಾಕ್ಷಿ ಇದೆಯಾ? ಯುವರ್ ಆನರ್, ನನ್ನ ಎರಡನೇ ಸಾಕ್ಷಿ SI ಅಶೋಕ್. ಯುವರ್ ಆನರ್,
ಈ ಕಟಕಟೆಯಲ್ಲಿ ನಿಂತಿರೋ ಆನಂದ್ ಎಂಬ ವ್ಯಕ್ತಿಯನ್ನು ವ್ಯಭಿಚಾರ ನಡೆಸಿದ್ದಕ್ಕಾಗಿ ಹಲವಾರು ಬಾರಿ ಅರೆಸ್ಟ್ ಮಾಡಿ ಕೇಸ್ ಬುಕ್ ಮಾಡಿದ್ದೀನಿ. ಆ FIR ಪ್ರತಿಯನ್ನ ತಮ್ಮಲ್ಲಿ ಕೊಟ್ಟಿದ್ದೀನಿ. ಬರೀ ಅಷ್ಟೇ ಅಲ್ಲ ಯುವರಾನ, ಈತನ ವೃತ್ತಿ ಯಾವಾಗ ತನ್ನ ಸ್ವಂತ ಹೆಂಡತಿ ಮಕ್ಕಳಿಗೂ ಗೊತ್ತಾಯ್ತೋ ಅವರುಗಳ ಸಾವಿಗೆ ಅಪರಾಧಿ ಒಂದು ವಿಧದಲ್ಲಿ ಕಾರಣನಾದ. ಇದು ಶುದ್ಧ ಸುಳ್ಳು ಸರ್. ಹಾಗಾದ್ರೆ ಈಗ ನಿಮ್ ಹೆಂಡತಿ ಮಗು ಎಲ್ಲಿದ್ದಾರೆ ಅಂತ ತಿಳ್ಕೋಬಹುದಾ? ಇತ್ತೀಚೆಗೆ ನಡೆದ ಥಿಯೇಟರ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ರು. ಸತ್ತು ಹೋಗಿಲ್ಲ, ಬದಲಾಗಿ ಸಾಯಿಸಿದ್ದಾರೆ. ಇಟ್ಸ್ ಎ ಪ್ರೀ ಪ್ಲಾನ್ ಮರ್ಡರ್. ಇವ್ರು ಹೇಳ್ತಾರೆ ಸುಳ್ಳು ಸುಳ್ಳು ಸುಳ್ಳು. ಪ್ರೂಫ್ ಏನಾದ್ರೂ ಇದೆಯಾ? ಯುವರಾನ, ಮೂಕನಾಗಿ ನಿಂತಿರೋ ಮುಖಾಂತರನೇ ಅಪರಾಧಿ ತನ್ನ ತಪ್ಪನ್ನು ಒಪ್ಕೊಂಡ ಹಾಗಾಯ್ತು. ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಆನಂದ್ ವೇಷಾವೃತ್ತಿಯಲ್ಲಿ ತೊಡಗಿದ್ದು ಇದರಿಂದ ಹಲವಾರು ಹೆಣ್ಣು ಮಕ್ಕಳ ಜೀವನ ಹಾಳಾದ್ದರಿಂದ IPC ನಂಬರ್ 356 ಆಫ್ PI ಆಕ್ಟ್ ಪ್ರಕಾರ ಹಾಗೂ IPC ಸೆಕ್ಷನ್ 306, 307 ಪ್ರಕಾರ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಹಲೋ, ಕನ್ಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮಿಸ್ಟರ್ ಸುಭಾಷ್, ನಿಮ್ಮ ಮುಖದ ಗೆಲುವಿನ ನಗುವಿನ ಹಿಂದೆ ಒಬ್ಬನ ಅಳು ಇದೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ವಾಟ್ ಯು ಮೀನ್? ಹಣದಾಸೆಯಿಂದನೋ ಇಂಟೆನ್ಷನಲ್ ಆಗೋ ಒಬ್ಬ ನಿರಪರಾಧಿಯನ್ನ ಅಪರಾಧಿಯನ್ನಾಗಿ ಪ್ರೂವ್ ಮಾಡಿದ್ವಿ. ಮುಂದೆ ನೀವು ವಾದಿಸುವಾಗ ಕಾನೂನಿಗಿಂತ ಮಿಗಿಲಾದದ್ದು ಮಾನವೀಯತೆ ಇದೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. 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 ಯಾವುದೇ ಕಾರಣಕ್ಕೂ ನಿಮ್ ಪೂರ್ವಾಪರ ಏನು ಅಂತ ತಿಳಿದೆ ಈ ಕೇಸ್ ನಾನು ತಗೊಂಡೆ. ಯಾಕೆ ಗೊತ್ತಾ, ಈ ನನ್ನ ಲಾಯರ್ ವೃತ್ತಿನಲ್ಲಿ ಇದು ಮೊದಲನೇ ಕೇಸ್. ಅದಕ್ಕೆ ಹುಮ್ಮಸ್ಸಿಂದ ಈ ಕೇಸ್ ತಗೊಂಡು ನಾನು ಗೆದ್ದೆ. ಆದ್ರೆ ನಿಜ ಏನು ಅಂತ ಈಗ ತಿಳಿತು. ಅದಕ್ಕೆ ಆ ಕೇಸ್ನ ರಿಓಪನ್ ಮಾಡ್ತೀನಿ, ನೀವು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ. ನಿಮ್ ಕಾನೂನು ಗಾಂಧಿನ ಗೋಡ್ಸೆ ಮಾಡುತ್ತೆ, ಗೋಡ್ಸೆನ್ ಗಾಂಧಿ ಮಾಡುತ್ತೆ. ನಿಮ್ ಕಾನೂನು ನಂಗೆ ಬೇಕಾಗಿಲ್ಲ. ದಯವಿಟ್ಟು ತೊಂದರೆ ಕೊಡ್ಬೇಡಿ ಪ್ಲೀಸ್. ಮಿಸ್ ಆನಂದ್, ದಯವಿಟ್ಟು ನನ್ನ ಮಾತು ಕೇಳಿ. ಪೊಲೀಸ್ ಸರ್, ನೀವು ಜೈಲಿಗೆ ಹೋದ್ಮೇಲೆ
ಅವ್ರು ನಮ್ಮ ಫ್ಲಾಟ್ನ ಗಬ್ಬೆಬಿಸ್ಬಿಟ್ರು ಸರ್. ಆ ನಾಯ್ಡು ನನ್ನ ತಂಗಿನ ಬಲವಂತವಾಗಿ ಆ ದಂಧೆ ಇಳಿಸ್ಬಿಟ್ಟ ಸರ್. ನಾವೇನ್ ಮಾಡೋಣ ಹೇಳಿ ಸರ್? ಅವನ ಹಳೆ ನಾಯ್ಡು ಆಗಿದ್ರೆ ನಾಯಿ ಹೊಡೆದಾಗ ಹೊಡಿಬೋದಿತ್ತು. ಆದ್ರೆ ಈಗ ಒಂದು PP ನಾಯ್ಡು, ಪೊಲಿಟಿಕಲ್ ಪಿಂಪ್ ನಾಯ್ಡು. ಅವನಿಗೆಲ್ಲ ರೀತಿಯ ಸಪೋರ್ಟ್ ಇದೆ, ಜೊತೆಗೆ ಹಣದ ಮದಾನ ಇದೆ. ಅವನು ನಾವೇನು ಮಾಡಕ್ಕಾಗಲ್ಲ. ಇರೋದು ಒಂದೇ ದಾರಿ. ಹಾಗಿದೆ ಡಾಕ್ಟರ್, ಎವ್ರಿಥಿಂಗ್ ಇಸ್ ಆಲ್ ರೈಟ್. ಅವ್ಳಿಗೆ ಹಾಗಿದೆ ಡಾಕ್ಟರ್. BP ನಾರ್ಮಲ್ ಆಗಿದ್ದು, ಬೇಬಿ ಹೆಲ್ತಿ ಆಗಿದೆ. ಬಟ್ ದಿಸ್ ಇಸ್ ಫಸ್ಟ್ ಡೆಲಿವರಿ, ನೋ ಯು ಶುಡ್ ಟೇಕ್ ಮೋರ್ ಕೇರ್. ಶ್ಯೂರ್. ಡೆಲಿವರಿ ಯಾವಾಗ ಅಂತ? ವಿತಿನ್ 20 days ನೀವು ನಿಮ್ಮ ಮಗು ನೋಡ್ಬೋದು. ಓ, ಮಳೆ ಬರ್ತಾ ಇದೆ, ನೀ ಇಲ್ಲೇ ಇರು, ಕಾರ್ ತರ್ತೀನಿ. ವೆಲ್ಕಮ್ ಸರ್. You bastard! You bastard! I'll kill you! Inside here. Come on, kill me. Kill me! Kill me. ಅದ್ಯಾಕೆ ಸ್ಟ್ರೆಸ್ ಆಗ್ತೀಯೋ? ರಿಲ್ಯಾಕ್ಸ್, ಸ್ವಲ್ಪ ನೀರು ಕುಡಿ. ಓಕೆ, ನೀನ್ ಹೇಳೋ ಬಾಸ್ಟರ್ಡ್ ನಾನೇ, ಹೇಳ್ಬೇಕು ಅಂತಿರೋ ಇಡಿಯಟ್, ಪಿಮ್, 420, ಸನ್ ಆಫ್ ಅ ಬಿಚ್ ಎಲ್ಲ ನಾನೇ. ಆರ್ ಯು ಹ್ಯಾಪಿ? ಹೇಳು, ನನ್ನ ಹೆಂಡತಿನ ಏನ್ ಮಾಡ್ತೀಯೋ? ಕಿಡ್ನಾಪ್ ಮಾಡಿ. ಲೇ, ಅವಳ ಹೊಟ್ಟೆನಲ್ಲಿ ಪುಟ್ಟ ಪುಟ್ಟ ಮಗು ಇದೆ ಕಣೋ. ಗರ್ಭಿಣಿ ಹೊಟ್ಟೆಲ್ ಮಗು ಅಲ್ದೆ ಮೊಟ್ಟೆನ ಇರುತ್ತೆ. ಪ್ರಪಂಚ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇನ್ನು ಗರ್ಭದಲ್ಲಿರೋ ಮಗು ಬಗ್ಗೆನೇ ನಿನಗೆ ಇಷ್ಟೊಂದು ಅಕ್ಕರೆ, ಪ್ರೀತಿ, ಅಭಿಮಾನ ಇದ್ರೆ ಕಣ್ಣು ಬಿಟ್ಟು ನೋಡಿ. ಇವರೇ ನನ್ನ ಅಪ್ಪ ಅಮ್ಮ ಅಂತ ಮುದ್ದಾಗಿ ಆಟ ಆಡ್ಕೊಂಡಿದ್ದ ನನ್ನ ಮಗು ಜೊತೆ ನನ್ನ ಹೆಂಡತಿನೂ ಕಳ್ಕೊಂಡಿದ್ದೀನಲ್ಲ, ನಾನು ಹೇಗಿರ್ಬೇಕು? ನನ್ನ ಹೆಂಡತಿನ ಬಿಟ್ರೆ ಸಮಾಜದಲ್ಲಿರೋ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿ ಅಂತ ಭಾವಿಸಿದ ನನ್ನನ್ನ ಕೋರ್ಟ್ ಕಟಕಟೆ ಹರಿಸಿ ಇವರೊಬ್ಬ ಗಂಡು ಸುಳ್ಳೆ ತಲೆ ಹಿಡುಕ ಅನ್ನೋದ್ರ ಜೊತೆಗೆ ಇಲ್ಲದ ಕೊಲೆ ಆಪಾದನೆ ನನ್ನ ಮೇಲೆ ಹಾಕಿ ಇಟ್ಸ್ ಅ ಪ್ರೀ ಪ್ಲಾನ್ ಮರ್ಡರ್ ಅಂತ ಒತ್ತಿ ಒತ್ತಿ ಹೇಳಿ ತಲೆ ಹಿಡುಕನ್ನ ಪಟ್ಟ ಕಟ್ಟುತ್ತಿಲ್ಲ. ನಾನು ಹೇಗಿರ್ಬೇಕು? ಅದಕ್ಕೆ ತಪ್ಪಾಯ್ತು ಅಂತ ಕೇಳ್ಕೊಳ್ಳಲ್ಲ. ಯಾವ ಬಾಣದಿಂದ ನಾನು ಹೊಡೆದ್ರು ಅದೇ ಬಾಣದಿಂದ ತಿರುಗಿ ಹೊಡಿಬೇಕು ಅನ್ನೋದಷ್ಟು ನನ್ನ ಉದ್ದೇಶ. ಅಂದ್ರೆ ಒಬ್ಬಿಬ್ಬರು ತಲೆ ಹಿಡಿದ ನಾಯ್ಡು ಇವತ್ತು PP ನಾಯ್ಡು, ಪೊಲಿಟಿಕಲ್ ಪಿಂಪ್ ನಾಯ್ಡು ಆಗಿ ಇಡೀ ರಾಜ್ಯದ ಹೆಂಗಸರ ತಲೆ ಹಿಡಿತಾ ಇದ್ದಾನೆ. ಅವನ್ ತಮ್ಮ ದಿನಕ್ಕೊಂದು ಹೆಣ್ಣಿನ ಬಾಳ ಹಾಳು ಮಾಡ್ತಾ ಇದ್ದಾನೆ. SI ಆಗಿದ್ದ ಅಶೋಕ್ ಸಿಂಗಲ್ ಸ್ಟಾರ್ 3 ಸ್ಟಾರ್ ಬಂದ್ರೆ ಆ ಮೋಹನ್ ರಾಜ್ ದೊಡ್ಡ ಸ್ವಾಮೀಜಿ ಆಗಿದ್ದಾನೆ. ಅದಕ್ಕೆ ಅವ್ರಿಗೂ ನನಗೂ ಏನ್ ಸಂಬಂಧ? ಕೊಲೆಗಾರನ ಸಂಬಂಧ. ನಿನ್ ಮಾತಿನ ಅರ್ಥ? ಆ 4 ಜನರನ್ನು ಕೊಲ್ಲೋ ಕೊಲೆಗಾರ ನೀನೇ ಮಿಸ್ಟರ್ ಸುಭಾಷ್. ಬೇಡ, ನಿನ್ನನ್ನು ಮುಟ್ಟೋ ಸಾಹಸ ಮಾಡಿದ್ರೆ ಗಬ್ಬ ಆಗಿರೋ ಹಸುರ ನಮ್ಮವರ ಜಾಡ್ ಸುದಿತಾರೆ. ನೀನ್ ಆ 4 ಜನ ಕೊಂದೇ ಕೊಲ್ತೀಯ. ಯು ವಿಲ್ ಕಿಲ್. ಆಮೇಲೆ ಡಾಕ್ಟರ್ 20 ದಿನ ಟೈಮ್ ಕೊಟ್ಟಿದ್ದಾರೆ. ನಿನ್ನ ಹೆಂಡತಿ ಹೆರಿಗೆಗೆ ಬಾಣಂತರ ಮಾಡೋ ಆಸೆ ಇದ್ರೆ ಬೇಗ ಕೆಲಸ ಮುಗಿಸು. ಈಗ ಹೇಳು, ನಾನು ಒಳ್ಳೆಯವನ ಕೆಟ್ಟವನ? ಇಲ್ಲಿಗೆ ಬಂದಿರತಕ್ಕಂತ ಮಹನೀಯರಿಗೆ, ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಸ್ವಾಗತ, ಸುಸ್ವಾಗತ. ಈಗ ನಮ್ಮ ಸಂಸ್ಥೆಯಿಂದ ಶ್ರೀಯುತ PP ನಾಯ್ಡು ಅವರಿಗೆ ಡಾಕ್ಟರೇಟ್ ಪದವಿ ಕೊಟ್ಟು ಸನ್ಮಾನ ಮಾಡ್ತಿದ್ದೇವೆ. ಅಯ್ಯ, ಇಂಥ ಪಿಂಪ್ ನನ್ನ ಮಕ್ಕಳಿಗೆಲ್ಲ ಡಾಕ್ಟರೇಟ್ ಪದವಿ ಕೊಟ್ಬಿಟ್ರೆ ಅದಕ್ಕೆ ಬೆಲೆನೇ ಇರಕ್ಕಿಲ್ಲ. ಚಿಕ್ಕ ಮುಚ್ಕೊಂಡು ಭಾಷಣ ಕೇಳ ನೀನ್ ಆಯ್ತಣ್ಣ. ಪ್ರತಿ ಸಾರಿ ನಮ್ಮ ಸಂಸ್ಥೆಯು ಅವರನ್ನ ಈ ಬಿರುದಿಗೆ ಚುನಾಯಿಸಿದಾಗ ಯಾವುದಾದ್ರೂ ಒಂದು ನೆಪ ಹೇಳಿ ತಪ್ಪಿಸ್ಕೊಳ್ತಾ ಇದ್ರು. ನಮ್ಮೆಲ್ಲರ ಪುಣ್ಯವೋ ಅಥವಾ ನಮ್ಮ ಸಂಸ್ಥೆಯ ಪುಣ್ಯವೋ ಈ ಸಾರಿ ಶ್ರೀಯುತರು ಒಪ್ಕೊಂಡಿದ್ದಾರೆ. ಚೆನ್ನಾಗಿ ಪಟ್ಟಿ ಕಟ್ತಾ ಇದ್ದಾನೆ. ಎಷ್ಟು ಕೊಟ್ಟಿ ಅವನಿಗೆ? ಜಸ್ಟ್ 5000 ರೀ ಬಾಸ್. 2 ಹುಡುಗಿಯರ ರೇಟು. ಶ್ರೀಯುತ PP ನಾಯ್ಡುರವರು ಅವಿದ್ಯಾವಂತರಾದರೂ ಸಹ ಬಹಳಷ್ಟು ಸಂಘ ಸಂಸ್ಥೆಗಳಿಗೆ ಬುನಾದಿಯಾಗಿದ್ದಾರೆ. ಉದ್ಯೋಗನ ಇಲ್ಲದೆ ಎಷ್ಟೋ ಮಂದಿ ನಿರುದ್ಯೋಗಿಗಳು ಒದ್ದಾಟ ಇರುವಾಗ ಕೆಲಸ ಕೊಟ್ಟು ಸಾವಿರಾರು ಮನೆಗಳಿಗೆ ದಾರಿದೀಪವಾಗಿದ್ದಾರೆ. ನಿಮ್ ಫ್ಲಾಶ್ ಬ್ಯಾಕ್ ಎಲ್ಲ ಒದರಾಕತ್ತಾನಲ್ರಿ, ನಿಮ್ ವೀಕ್ನೆಸ್ ಏನಾರು ಹೇಳ್ಬಿಡ್ತಾನ ಅಂತ. ಗೋಳಿ ಮಗನ್ ವಿಚಾರಿಸು. ನೀವು ಟೆನ್ಷನ್ ತಗೋಬೇಡಿ, ನಾ ವಿಚಾರಿಸ್ತೀನಿ. PP ನಾಯ್ಡು ಅವರು ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಮೈಕ್ ಮುಚ್ಚ. ನೀನವನ್
ಬೇಗ ಭಾಷಣ ಮುಗಿಸು ಅಂದ್ರೆ ಏನನ್ನ ಒದರಾಕತ್ತಿದೇನ? ನಮ್ ಬಾಸ್ಗೆ ಬೇಗ ಸನ್ಮಾನ ಮಾಡಿ ಮುಗಿಸು. ಕ್ಷಮಿಸ್ಬೇಕು, ಶ್ರೀಯುತ ಪಿ ನಾಯ್ಡುರವರು ಅರ್ಜೆಂಟ್ ಆಗಿ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರಿಂದ ಅವರಿಗೆ ಬೇಗ ಸನ್ಮಾನ ಮಾಡ್ತೀವಿ. ಆದ್ರಿಂದ ಒಂದೆರಡು ಮಾತಾಡ್ಬೇಕು ಅಂತ ಅವ್ರು ಕೇಳ್ಕೊತಾ ಇದ್ದೀನಿ. ನಾನೊಬ್ಬ ಅವಿದ್ಯಾವಂತ. ಈಗ ನೀವೆಲ್ಲಾ ಸೇರಿ ಕೊಡ್ತಾ ಇರೋ ಡಾಕ್ಟರೇಟ್ ಏನು ಅಂತ ನನಗಿನ್ನೂ ಗೊತ್ತಿಲ್ಲ. ಹಾಗಾಗಿ ನನ್ನ ಹಾಗೆ ಬೇರಾರಿಗೂ ಆಗಬಾರದು ಅಂತ ಈ ವಿದ್ಯಾಸಂಸ್ಥೆನ ಕಟ್ಟಿದ್ದೀನಿ. ಈ ಸಂಸ್ಥೆ ಕಟ್ಟೋಕೆ ಎಷ್ಟು ಕಷ್ಟಪಟ್ಟೆ ಅಂತ ನನಗೆ, ನನ್ನ ಆಟೋಗೆ ಇಬ್ಬರಿಗೆ ಮಾತ್ರ ಗೊತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಿರಾಕಿಗಳನ್ನ ಆಟೋದಲ್ಲಿ ಕೂರಿಸ್ಕೊಂಡು ಊರೆಲ್ಲ ಸುತ್ತಿ ಸುತ್ತಿ ಬೆವರು ನೀರು ಸುರಿಸಿದೆ. ಈಗ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ನಿಮಗಳೆಲ್ಲರೂ ಸೇವೆ ಮಾಡ್ತಾ ಇದ್ದೀರಿ. ನನಗೆ ಹೆಚ್ಚು ಮಾತಾಡಕ್ ಬರಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಒಂದೇ ಒಂದ್ಸರಿ, just 24 hours. Please give me 24 hours. Please. 3 ಜನನ್ ಕೊಂದಿರೋ ನಿನ್ಗೆ 24 ಗಂಟೆ ಟೈಮ್ ಕೊಟ್ರೆ 4ನೇವನ್ನ ಕೊಲ್ಲೋದಕ್ಕೆ ನಾನೇ ಅವಕಾಶ ಮಾಡ್ಕೊಡೋ ತರ ಆಗುತ್ತೆ. Come on, I say. ನಾನು ಕ್ರಿಮಿನಲ್ ಅಲ್ಲ ಸರ್. ಸಮಾಜ ದೃಷ್ಟಿಲಿ ಸತ್ತವ್ರು ಹೇಗ್ ಬದುಕಿದ್ದಾರೆ ಅಂತ ಆಶ್ಚರ್ಯನಾ? ಹೇಳ್ತೀರಿ ಮಿಸ್ಟರ್ ಸುಭಾಷ್, ಏನ್ ಹೇಳ್ತಿದ್ದೀರಾ ನೀವು? ಸರ್, ಇದು ನನ್ನ ಬದುಕಿನ ಪ್ರಶ್ನೆ. ಇದ್ರಲ್ಲಿ ನಿಮ್ಗೆ ಯಾವುದೇ ತೊಂದರೆ ಆಗದಾಗ ನಾನು ನೋಡ್ಕೋತೀನಿ. ಶವಾಗಾರದಲ್ಲಿ ಯಾವ್ದಾದ್ರೂ ಒಂದು ಡೆಡ್ ಬಾಡಿ ನನಗೆ ಕೊಡಿ. ನನ್ನ ಆಪರೇಷನ್ ಮುಗಿದ ತಕ್ಷಣ ಅದನ್ನ ನಾನೇ ತಂದು ಅಲ್ಲಿಡ್ತೀನಿ. ಪ್ಲೀಸ್ ಸರ್. ಕಾನೂನಿನ ಕಣ್ಣಾಗಿ ಜನರನ್ನ ರಕ್ಷಿಸಬೇಕಾದ ಒಬ್ಬ ಆರಕ್ಷಕನೇ ರಾಕ್ಷಸನಾಗಿ ಕಾಮುಕನಾಗಿ ಜನರ ರಕ್ತ ಹಿರೋ ಜಿಗಣೆ ಆದ್ರೆ ಸಮಾಜದ ಗತಿ ಏನು? ಅವತ್ ರಾತ್ರಿ ಅಶೋಕ್ ಕುಡಿದು ಜೀಪ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮಠಕ್ ಬರೋ ಹುಡುಗಿ ಸೊಂಟದ ಕೆಳಗಡೆ ಆಟ ಆಡ್ತಾ ಇದ್ದ ಈ ನನ್ನ ಮಗ ಪ್ರೇಮಾನಂದ ಸ್ವಾಮಿ ವಿಷಯವಾಗಿ ಈಗಾಗ್ಲೇ ನಾವಿಬ್ರು ಕಿತ್ತಾಡಿದ್ದೀವಿ. ಆದ್ರೆ ನಾನು ಅವನ್ನ ಏನು ಮಾಡಕ್ಕಾಗ್ಲಿಲ್ಲ. ಕಾರಣ, ಅವನ ಸುತ್ತ ಇದ್ದ ಭಕ್ತಾದಿಗಳು, ರಾಜಕೀಯ ವ್ಯಕ್ತಿಗಳು. ಅವತ್ ನೀವು ಕಮಿಷನರ್ ಚೇಂಬರ್ ಇಂದ ಕೇಸ್ ಫೈಲ್ ಬಿಸಾಕಿ ಹೊರಗಡೆ ಬರ್ತಿದ್ದಾಗ ಆ ಸ್ವಾಮೀಜಿ ಬಗ್ಗೆ ಸುಳುವು ಕೊಟ್ಟವನೇ ನಾನು. ಅದಕ್ಕೆ ಅವನ್ನ ನೀವು ಅರೆಸ್ಟ್ ಮಾಡಿದ್ರಿ. ಆದ್ರೆ ನಾನು ಅವನ್ನ ಬಿಡಿಸಿ ಭಕ್ತಾದಿಗಳ ಕಣ್ಣೆದುರುಗಡೆ ಅವನ್ನ ಸಮಾಧಿ ಮಾಡಿಸಿ ಕೊಲೆ ಅನ್ನೋ ನಾಟಕ ಆಡ. ಇಷ್ಟೆಲ್ಲ ನಾಟಕ ಯಾಕಾಡ್ದೆ? ಇದಕ್ಕೆಲ್ಲ ಕಾರಣ ಆನಂದ್. ಆನಂದ್? ಎಸ್. ಕೋರ್ಟ್ನಲ್ಲಿ ತಾನು ಮಾಡದೇ ಇರೋ ತಪ್ಪನ್ನ ಅವನೇ ಮಾಡಿದಾನೆ ಅಂತ ನಾನು ವಾದಿಸಿ ಅವನಿಗೆ ಶಿಕ್ಷೆ ಆಗೋ ಹಾಗೆ ಮಾಡಿದ್ದಕ್ಕೆ ನನ್ನ ಮೇಲೆ ಕಿಡಿಕಾರ್ತಾ ಇರೋ ವ್ಯಕ್ತಿ.
ತುಂಬು ಗರ್ಭಿಣಿಯಾದ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿ ಅವಳ ಜೀವಕ್ಕೆ ತೊಂದರೆ ಕೊಟ್ಟು ಇವರನ್ನು ಸಾಯಿಸಿದ ಮೇಲೆ ನನ್ನ ಹೆಂಡತಿನ ಬಿಡುಗಡೆ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಅವನು ಎಲ್ಲಿದ್ದಾನೆ? ಟೆಲ್ ಮಿ ಪ್ಲೀಸ್ ಸರ್, ಪ್ಲೀಸ್. ನೀವು ಅವನ್ನ ಹುಡುಕೋ ಪ್ರಯತ್ನ ಮಾಡ್ತಿದ್ದೀರ ಅಂತ ಅವ್ನು ಗೊತ್ತಾದ್ರೆ ನನ್ನ ಹೆಂಡತಿ ಮಗುನ ಸಾಯಿಸ್ಬಿಡ್ತಾನೆ. ಸರ್, ನನಗೆ 24 ಗಂಟೆ ಟೈಮ್ ಕೊಡಿ. ಆ ಪಿ ನಾಯ್ಡುನ ಕೊಲೆ ಮಾಡಿದಾಗ ನಾಟಕ ಮಾಡಿ ನನ್ನ ಹೆಂಡತಿ ಮಗು ಉಳಿಸ್ಕೋತೀನಿ ಸರ್. ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ ಬಟ್ ಒನ್ ಥಿಂಗ್, ಈ 3 ಜನ ನನ್ನ ಕಸ್ಟಡಿಲೇ ಇರ್ತಾರೆ. ಓಕೆ ಸರ್, ಓಕೆ. ನನ್ನ ತಮ್ಮ ಇನ್ಸ್ಪೆಕ್ಟರ್ ಅಶೋಕ್ ಮೋಹನ್ ರಾಜು ಇನ್ನೂ ಬದುಕಿದಾರ? ಬರ ಇಲ್ಲಿ ನೋಡು, ಪಿ ನಾಯ್ಡು ಆಗ್ಲಿ ಅವ್ರ ಕಡೆ ಯಾರೇ ಆಗಿರ್ಲಿ, ಫೋನ್ ಮಾಡಿದ್ರು ಸರಿ, ಮನೆಗೆ ಬಂದ್ರು ಸರಿ, ನಾನಿಲ್ಲ ಡೆಲ್ಲಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಡ್ಬೇಕು. ಆಯ್ತು ಸರ್, ಹೋಗು. ಈ ದರಿದ್ರಗಳ ಸಹವಾಸ ಸಾಕಾಗ್ಬಿಟ್ಟಿದೆ. ಹಲೋ, ಕ್ರಿಮಿನಲ್ ಆದ ತಕ್ಷಣ ಚಾಣಕ್ಯನ ವಂಶದವ್ರು ಅನ್ಕೊಂಡಿದ್ಯಾ? 3 ಜನರ ಕೊಲೆ ಮಾಡಿದ್ರೆ ಅಂತ ಕತೆ ಕಟ್ಟಿ ನಿನ್ ಸೇಫ್ ಕಸ್ಟಡಿಯಲ್ಲಿ ಇಟ್ಕೊಂಡು ಪೊಲೀಸ್ ಒಪ್ಸಿದ್ಯಾ? ನಿನ್ ಗರ್ಭಿಣಿ ಹೆಂಡತಿ ಮೇಲೆ ಅಕ್ರೆ ಇಲ್ಲ ನಿಂಗೆ? ಲೋಕ್, ನಿನ್ 2 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟೊಳಗೆ ಆ 3 ಜನ ತಂದು ಇಲ್ಲಿ ಒಪ್ಪಿಸ್ಬೇಕು. ಇಲ್ಲ ನನ್ನ ಮಾತು ಕೇಳು ಪ್ಲೀಸ್. ನನ್ನ ಮಾತು ಕೇಳು ಪ್ಲೀಸ್. ಹಲೋ ಹಲೋ ಹಲೋ. ಶಾಭಾಷ್, ನನ್ ಮಗನೇ ಸಿಂಗಲ್ ಟೇಕಲ್ ಓಕೆ ಮಾಡ್ಬಿಟ್ಟಿಯಲ್ಲೋ. ಗುಡ್. ಓಯ್ ನಾಯ್ಡು, ಸುಭಾಷ್ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಅವ್ರ ಹೆಂಡತಿ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದೆ. ಅಲ್ಲಿ ನೋಡು. ನಿನ್ನ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ನಿನ್ನೆದುರಿಗೆ ಇವರನ್ನ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದೆ. ಈ ಗೇಮ್ ಹೇಗಿದೆ? ಚೆನ್ನಾಗಿದೆಯಲ್ಲ? ಏಯ್ ನಾಯ್ಡು, ನೀನ್ ನನಗೇನ್ ಬೇಕಾದ್ರೆ ಮಾಡು, ಆದ್ರೆ ಆ ಗರ್ಭಿಣಿ ಹೆಂಗ್ಸ್ಗೇನು ಮಾಡಬೇಡ ಪ್ಲೀಸ್. ಪ್ಲೀಸಾ? ಯಾಕೆ? ನೀನ್ ಇವಳನ್ನ ಇಟ್ಕೊಂಡು ಆಟ ಆಡಿದ್ರೆ ಈಗ ನಾನು ಆಟ ಆಡ್ಬಾರ್ದಾ? ಬೇಡ ನಾಯ್ಡು, ಅವಳು ನಾನು ಕಿಡ್ನಾಪ್ ಮಾಡಿರ್ಬೋದು, ಆದ್ರೆ ಚೆನ್ನಾಗಿ ನೋಡ್ಕೊಂಡಿದ್ದೆ. ಅವಳು ಈ ಸ್ಥಿತಿಯಲ್ಲಿ ಗಂಡಿನ ದೂರ ಇದ್ರು ತನ್ನ ಅಣ್ಣನ ಮನೇಲಿ ಅಷ್ಟೇ ಸೇಫ್ ಆಗಿದ್ದಾನೆ. ಅವಳು ಹೊಟ್ಟೆಲ್ ಹುಟ್ಟೋ ಮಗುವಿಗೆ ಯಾವ ತೊಂದರೆ ಆಗ್ಬಾರ್ದು ಅಂತ ಎಲ್ಲಾ ಫೆಸಿಲಿಟೀಸ್ ಮಾಡ್ಕೊಟ್ಟಿದ್ದೇನೆ. ನೀನ್ ಕೊಡಬಹುದು, ಆದ್ರೆ ನಾನ್ ಕೊಡಲ್ವೇ? ಸರ್,